So, very good morning, dear brothers and sisters. So, last time we started a small course on women in the scripture. ಸತ್ಯವೇದದಲ್ಲಿ ಸ್ತ್ರೀಯರ ಅಂತ ಪ್ರಸ್ತಾಪದ ಮೇಲೆ ಒಂದು ನಮ್ಮ ಅಧ್ಯಯನ ಕಳೆದ ಬಾರಿ ನಾವು ಪ್ರಾರಂಭಿಸಿದ್ವಿ. We'll continue with that same topic. So, for a short time of meditation this morning, we'll turn to book of Ruth. ರೂತಳ ಪುಸ್ತಕಕ್ಕೆ ದಯಮಾಡಿ ಗಮನನಾಶ್ರಿ, ದಯಮಾಡಿ ನಮ್ಮ ಸತ್ಯವೇದಗಳನ್ನು ತಿರುಗಿಸೋಣ. ರೂತಳ ಪುಸ್ತಕ ಮೊದಲನೇ ಅಧ್ಯಾಯ, just 5 verses will read. ದಯಮಾಡಿ ಸತ್ಯವೇದಗಳನ್ನು ತಿರೀರಿ. ರೂತಳ ಪುಸ್ತಕ ಮೊದಲನೇ ಅಧ್ಯಾಯ ಮೊದಲನೇ ವಚನದಿಂದ, ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ದೇಶದಲ್ಲಿ ಬರ ಬಂದದರಿಂದ ಯಹೂದ ಪ್ರಾಂತದ ಬೆತ್ಲೆಹೇಮಿನೊಬ್ಬನು ತನ್ನ ಹೆಂಡತಿ ಇಬ್ಬರು ಕುಮಾರರು ಇವರ ಸಹಿತವಾಗಿ ಮೋವಾಬ್ ದೇಶದಲ್ಲಿ ವಾಸ ಮಾಡಬೇಕೆಂದು ಹೊರಟು ಹೋದನು. ಆ ಮನುಷ್ಯನಿಗೆ ಎಲಿಮೆಲೆಕನೆಂದು, ಅವನ ಹೆಂಡತಿಗೆ ನವೋಮಿ ಎಂದು, ಇಬ್ಬರು ಮಕ್ಕಳಿಗೆ ಮಹ್ಲೋನ್ ಕಿಲ್ಯೋನ್ ಎಂದು ಹೆಸರು. ಯಹೂದ ದೇಶಕ್ಕೆ ಸೇರಿದ ಎಫ್ರಾತದಲ್ಲಿರುವ ಬೆತ್ಲೆಹೇಮಿನವರಾದ ಇವರು ಬಂದು ಮೋವಾಬ್ ದೇಶದಲ್ಲಿ ಪ್ರವಾಸವಾಗಿದ್ದಾಗ ನವೋಮಿಯ ಗಂಡನಾದ ಎಲಿಮೆಲೆಕನು ಸತ್ತನು. ಆಕೆ ಇಬ್ಬರು ಮಕ್ಕಳೊಡನೆ ಉಳಿದಳು. ಈ ಮಕ್ಕಳು ಒರ್ಫಾ ರೂತ್ ಎಂಬ ಹೆಸರುಳ್ಳ ಇಬ್ಬರು ಮೋವಾಬ್ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಸುಮಾರು 10 ವರ್ಷ ಅಲ್ಲಿದ್ದ ಮೇಲೆ ಇಬ್ಬರು ತೀರಿ ಹೋದರು. ಹೀಗೆ ಆ ಸ್ತ್ರೀಯು ಗಂಡನನ್ನು ಇಬ್ಬರು ಮಕ್ಕಳನ್ನು ಕಳೆದುಕೊಂಡು ಒಬ್ಬಳೇ ಉಳಿದಳು ಎಂಬುವಂತಾದೆ. ಕರ್ತನು ತಾನೇ ನಾವು ಓದಿದಂಥ ಒಂದು ವಾಕ್ಯ ಭಾಗವನ್ನು ಆತನ ಆಶೀರ್ವದಿಸಲಿ. Prayer in this morning, we'll just look at the family of ಇಸ್ರಾಯೇಲರ ಒಂದು ಕುಟುಂಬವನ್ನು ಮುಂಜಾನೆ ನಾವು ಅವಲೋಕನ ಮಾಡಿಕೊಳ್ಳೋಣ. ಅದರಲ್ಲೂ ಸಹ ನವೋಮಿ ವಿಡೋ ಇಂಡೀಡ್, ಎಂಥ ಒಬ್ಬ ವಿಧವೆ. ನವೋಮಿಯ ಕುರಿತಾದಂಥ ಕೆಲವು 6 ಅಮೂಲ್ಯವಾದಂತಹ ಸತ್ಯತೆಗಳನ್ನು, ಆಕೆಯಲ್ಲಿ ಕಂಡು ಬರುವಂತಹ ಸಂಗತಿಗಳನ್ನು ನಾವು ಮುಂಜಾನೆ ಅವಲೋಕನ ಮಾಡೋಣ ಪ್ರೇರೆ. ಸೊ ಬಿಫೋರ್ ದಟ್ ಲೆಟ್ಸ್ ಬ್ರಷ್ ಅಪ್. ಕಳೆದ ಬಾರಿ ನಾವು ಅಧ್ಯಯನ ಮಾಡಿದಂತಹ ಕೆಲವು ಸಂಗತಿಗಳನ್ನು ಸ್ವಲ್ಪ ಅವಲೋಕನ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ವಿ ಹ್ಯಾವ್ ವೆರಿ ಶಾರ್ಟ್ ಮೆಮೊರಿ. ಯಾಕೆಂದರೆ ಇವತ್ತು ಇಸ್ರಾಯೇಲರು ಕೆಂಪು ಸಮುದ್ರವನ್ನು ಅದ್ಭುತವಾಗಿ ದಾಟಿದ್ರು. ಕೆಂಪು ಸಮುದ್ರವನ್ನು ದೇವರು ಅದ್ಭುತವಾಗಿ ವಿಭಾಗ ಮಾಡಿ ಅದು ದಾಟಿ ಹೋದ ಮೇಲೆ ಜಸ್ಟ್ 3 days, 3 ದಿನಗಳಷ್ಟೇ, ದೇ ಫರ್ಗಾಟ್ ಜೆಹೋವಾ. ದೇ ಸ್ಟಾರ್ಟೆಡ್ ಟು ಟೆಸ್ಟ್, ಮರ್ಮರ್ ಅಗೇನ್ಸ್ಟ್ ಜೆಹೋವಾ. ವೈ ಡಿಡ್ ಯು ಬ್ರಾಟ್ ಹಿಯರ್? ನಮ್ಮನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದೆ ಎಂಬುದಾಗಿ ಗುಣಗೀತೆ ಪಾಡಿದ್ರು, ಅವ್ರು ಪ್ರಾರಂಭ ಮಾಡಿದರು. ಸೊ ವಿ ಹ್ಯಾವ್ ವೆರಿ ಶಾರ್ಟ್ ಮೆಮೊರಿ. ಬಹಳ ಬೇಗನೆ ನಾವು ಮರೆತು ಬಿಡ್ತೀವಿ. ಆದ್ದರಿಂದ ಜಸ್ಟ್ ಬ್ರಷ್ ಅಪ್. ಕಳೆದ ಬಾರಿ 12 ಕುರಿತಾಗಿ ನಾವು ಅಧ್ಯಯನ ಮಾಡ್ತಾ ಬಂದೆವು. ಸೊ ವೆರಿ ಪ್ರೊಫೌಂಡ್ ಥಿಂಗ್. ಶಿ ವಾಸ್ ಅ ವುಮನ್ ಆಫ್ ಪ್ರೇಯರ್. ಪ್ರಾರ್ಥನೆಯ ಸ್ತ್ರೀ ಎಂಬುದಾಗಿ ನಾವು ನೋಡಿದೆವು. ಶಿ ವಾಸ್ ಅ ವುಮನ್ ಆಫ್ ಪ್ಯಾಷನ್ ಫಾರ್ ಗಾಡ್ಸ್ ಬೆಸ್ಟ್. ದೇವರ ಬಳಿಯಲ್ಲಿ ಉತ್ತಮವಾದದನ್ನು ಆಕೆ ಬೇಡಿ ಪಡಕೊಂಡಂತ ಸ್ತ್ರೀ ಎಂಬುದಾಗಿ ಕಳೆದ ಬಾರಿ ನಾವು ನೋಡ್ತಾ ಬಂದೆವು. ನನಗೊಬ್ಬ, ವಾಟ್ ಡಿಡ್ ಶಿ ಪ್ರೇ? ಆಕೆ ಪ್ರಾರ್ಥನೆ ಮಾಡಿದ್ದೇನು? ನನಗೊಂದು ಮಗುವನ್ನು ಕೊಡು ಎಂಬುದಾಗಿ ಮಾಡಿಲ್ಲ. ನೋ, ಶಿ ಪ್ರೇಡ್, ಗಿವ್ ಮಿ ಎ ಮ್ಯಾನ್ ಚೈಲ್ಡ್. ನನಗೊಬ್ಬ ಮಗನನ್ನು ಕೊಡು ಎಂಬುದಾಗಿ ಸ್ಪಷ್ಟವಾದಂತ ಒಂದು ಪ್ರಾರ್ಥನೆಯದಾಗಿತ್ತು. ಮುಂದೆದಾಗಿ ಶಿ ವಾಸ್ ಎ ವುಮನ್ ಆಫ್ ಪ್ಯೂರಿಟಿ. ಎಲಿಗೆ ಹಾಗೆ ಹೇಳಿದಂತ ಮಾತು, ನನ್ನನ್ನು ಮದ್ಯಪಾನ ಮಾಡಿದ್ದಾಳೆಂದು ನೀನು ನೆನೆಸಬೇಡ. ನಾನು ಬಹಳ ದುಃಖ ಪೀಡಿತಳಾಗಿದ್ದೇನೆ. ನನ್ನ ಮನಸ್ಸಿನ ನೋವನ್ನು ದೇವರ ಮುಂದೆ ನಾನು ಹೊಯ್ದುಕೊಡುತ್ತಾ ಇದ್ದೇನೆ. ನನ್ನನ್ನು ಅಪವಿತ್ರಳೆಂದು ನೀನು ನೆನೆಸಬೇಡ ಎಂಬುದಾಗಿ ಆಕೆ ಏಲಿಯ ಬಳಿಯಲ್ಲಿ ಹೇಳಿಕೊಂಡಂತಹ ಸನ್ನಿವೇಶವನ್ನು ನಾವು ಕಳೆದ ಬಾರಿ ನೋಡಿದೆವು. ಶಿ ವಾಸ್ ಎ ವುಮನ್ ಆಫ್ ಪೇಷಿಯನ್ಸ್. ಯಾಕೆಂದ್ರೆ ನಾವು ಅಲ್ಲಿ ಓದಂತಹ ವಾಕ್ಯ ಕಳೆದ ಬಾರದಲ್ಲಿ, ನಿನ್ನ ದಾಸ್ಯ ಮೇಲೆ ಕಟಾಕ್ಷವಿರಲೆಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲೇ ಇಲ್ಲ ಎಂಬುದಾಗಿ ಓದುವಂತ. ಶಿ ಜಸ್ಟ್ ಫರ್ಗಾಟ್. ದೇವರ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಅದನ್ನು ಅಲ್ಲಿಗೆ ಮರೆತು ಬಿಟ್ಲು. ಕರ್ತನೆ, ನಿನ್ನ ಸಮಯಕ್ಕನುಸಾರವಾಗಿ ನನಗೆ ಸೂತ್ರವನ್ನು ದಯಪಾಲಿಸು ಎಂಬುದಾಗಿ ಶಿ ಜಸ್ಟ್ ವೆಂಟ್ ಆಫ್ ಫ್ರಮ್ ದಟ್ ಪ್ಲೇಸ್. ಆಕೆಯ ಮುಖದಲ್ಲಿ ಮತ್ತೆ ದುಃಖವೆನ್ನುವಂಥದ್ದು ಕಾಣಲೇ ಇಲ್ಲ ಎಂಬುದಾಗಿ ನಾವು ನೋಡುವಂತರಾಗಿದೆ. ದ ಫೇತ್ ಶಿ ಹ್ಯಾಡ್ ಇನ್ ಗಾಡ್. ದೇವರ ಮೇಲೆ ಆಕೆಗಿದ್ದಂತಹ ನಂಬಿಕೆ ಮಾತ್ರವಲ್ಲ, ಶಿ ವಾಸ್ ಎ ವುಮನ್ ಆಫ್ ಪ್ರೈಸ್ ಅಂಡ್ ಥ್ಯಾಂಕ್ಸ್ ಗಿವಿಂಗ್. ದೇವರು ಆಕೆ ಪ್ರಾರ್ಥನೆಯನ್ನು ಲಾಲಿಸಿ ಒಂದು ಮಗುವನ್ನು ಕೊಟ್ಟನು, ಗಂಡು ಮಗುವನ್ನು ಕೊಟ್ಟನು. ಅದಾದ್ಮೇಲೆ ಆಕೆಯು ಹೇಳಿದಂತಹ ಮಾತು, ನನ್ನ ಹೃದಯ ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ, ಶತ್ರುಗಳ ಮುಂದೆ ನನ್ನ ಬಾಯಿಯನ್ನು ತೆರೆದಿರುವನು ಎಂಬುದಾಗಿ ದೇವರಿಗೆ ಆಕೆ ಕೃತಜ್ಞತಾಸ್ತುತಿ ಮಾಡಿದ್ದನ್ನು ನೋಡುವಂತರಾಗಿದ್ದೇವೆ. ಶಿ ವಾಸ್ ಎ ಥ್ಯಾಂಕ್ಸ್ ಗಿವಿಂಗ್ ವುಮೆನ್. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಸ್ತ್ರೀ ಎಂಬುದಾಗಿ ನಾವು ಕಳೆದ ಬಾರಿ ನೋಡಿದೆವು. ಮಾತ್ರವಲ್ಲ ಪ್ರಿಯರೇ, ಕಳೆದ ಬಾರಿ ವಿ ಸಾ ಅಬೌಟ್ ಅನದರ್ ವುಮೆನ್, ಚಾರೆಪ್ತದ ಸ್ತ್ರೀಯ ಕುರಿತಾಗಿ ಸಹ ನಾವು ನೋಡಿದೆವು. ಅಲ್ಲಿ ಎಲಿಯು ಆಕೆಗೆ ಹೇಳಿದಂತ ಮಾತು, ಮೇಕ್ ಮಿ ಎ ಲಿಟಲ್ ಕೇಕ್ ಫಸ್ಟ್. ನನ್ನ ಬಳಿಯಲ್ಲಿ ಒಂದು ಮೊಗೆ ಇಟ್ಟು ಮಾತ್ರ ಇದೆ, ಸ್ವಲ್ಪ ಎಣ್ಣೆ ಮಾತ್ರ ಇದೆ, ಅದನ್ನು ತಿಂದ ಮೇಲೆ ನಾವು ಸಾಯಬೇಕು ಅಷ್ಟೇ ಎಂಬುದಾಗಿ ಚಾರೆಪ್ತದ ಸ್ತ್ರೀ ದೇವರ ಪ್ರವಾದಿಯಾದಂಥ ಎಲಿಯನಿಗೆ ಆಕೆ ಹೇಳಿದಂಥ ಮಾತು. ಆಗ ಆತನು ಹೇಳಿದಂಥ ಮಾತು, ಮೇಕ್ ಮಿ ಎ ಲಿಟಲ್ ಕೇಕ್ ಫಸ್ಟ್. ನನಗೋಸ್ಕರ
ಒಂದು ತುಂಡು ರೊಟ್ಟಿಯನ್ನು ಮಾಡಿಕೊಂಡು ಬಾ. ಇರುವುದೇ ಒಂದು ಹಿಡಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಮಾತ್ರವಿದೆ. ಆಕೆಗೆ ಹೇಳಿದಂತ ಮಾತು, ನೀನು ಮೊದಲು ನನಗೋಸ್ಕರ ಒಂದು ರೊಟ್ಟಿಯನ್ನು ಮಾಡಿಕೊಂಡು ಬಾ. ಬೇರೆ ಆ ಒಂದು ಸ್ಟೇಟ್ಮೆಂಟ್, ನನಗೋಸ್ಕರ ಒಂದು ರೊಟ್ಟಿಯನ್ನು ಮಾಡಿಕೊಂಡು ಬಾ ಎಂಬಂತ ಆ ಮಾತಿನಲ್ಲಿ ದೇವರಿಗೆ ಆದ್ಯತೆಯನ್ನು ಕೊಡುವಂತಹದ್ದನ್ನು ಅದು ತೋರಿಸುವಂತಾಗಿದೆ. ಗಾಡ್ ಈಸ್ ಫಸ್ಟ್. ಎರಡನೇದಾಗಿ God is faithful. ಆ ಒಂದು ದೇಶದಲ್ಲಿ ಬರಗಾಲವು ಮುಗಿಯೋ ತನಕ, till that famine was over, there was no dirt for them for food. ಅವರ ಬಳಿಯಲ್ಲಿದ್ದಂತಹ ಮೊಗೆಯು ಅದು ಖಾಲಿಯಾಗಲಿಲ್ಲ ಮತ್ತು ಆ ಎಣ್ಣೆಯು ಸಹ ಅದು ಕಮ್ಮಿ ಆಗಿ ಹೋಗಲಿಲ್ಲ ಎಂಬುದಾಗಿ ಕಳೆದ ಬಾರಿ ಮಾಡ್ತೇವಲ್ಲ. ಥರ್ಡ್ ಥಿಂಗ್ ವಾಟ್ ವಿ ಅಬ್ಸರ್ವ್ ಇಸ್ ಗಾಡ್ ಇಸ್ ಇನ್ಫ್ಯಾಲಿಯಬಲ್. ದೇವರು ಎಷ್ಟು ಮಾತ್ರಕ್ಕೂ ತಪ್ಪು ಮಾಡುವಂತವನಲ್ಲ. ಮಾತ್ರವಲ್ಲ, ಅದರ ಜೊತೆಯಲ್ಲಿ ಇಸ್ರಾಯೇಲರ ಕುರಿತಾಗಿ ಸಹ ನಾವು ನೋಡ್ತಾ ಬಂದೆವು. 40 years, ಎಷ್ಟು ವರ್ಷ? 40 years every day without fail God provided them manna. ಮನ್ನವನ್ನು ದೇವರು ಆಕಾಶದಿಂದ ಅವರಿಗೆ ಸುರಿಸಿದನು. ಯಾವಾಗ ಮನ್ನ ನಿಂತು ಹೋಯಿತು ಎಂಬುದಾಗಿ ಹೇಳಿದ್ರೆ, ಯೋರ್ದನ್ ನದಿಯನ್ನು ದಾಟಿ ಆ ಕಾನಾನ್ ದೇಶದ ಆ ಒಂದು ಹುಟ್ಟುವಳಿಯನ್ನು, ಆ ದೇಶದ ಫಲವನ್ನು ತಿಂದ ದಿನ, ಮಾಣೆ ದಿನ ಮನ್ನವು ನಿಂತು ಹೋಯಿತು ಎಂಬುದಾಗಿ ನೋಡಿದೆವು. ಕ್ಯಾನ್ ಯು ಸಿ ದ ಗಾಡ್ಸ್ ಫೇತ್ಫುಲ್ನೆಸ್? ದೇವರ ನಂಬಿಗಸ್ತಿಕೆ. 40 ವರ್ಷ ಪ್ರತಿ ದಿನ ದೇವರ ಆಕಾಶದಿಂದ ಇಸ್ರಾಯೇಲರಿಗೆ ಮನ್ನವನ್ನು ಕೊಟ್ಟನು. ಯೋರ್ದನ್ ನದಿಯನ್ನು ದಾಟಿ ಕಾನಾನ್ ದೇಶವನ್ನು ತಲುಪಿ ಆ ದೇಶದ ಫಲವನ್ನು ತಿಂದಂತ ದಿನ, ಆ ಮಾಣೆ ದಿನಕ್ಕೆ ಮನ್ನವು ನಿಂತು ಹೋಯಿತು ಎಂಬುದಾಗಿ ಓದುವಂತಾಗಿದೆ. That speaks of the faithfulness of God. ಬೇರೆ ಫೇಮಸ್ ದೇವರ ಸೇವಕರಾದಂತಹ ಹಡ್ಸನ್ ಟೈಲರ್ ಅವರು, he was talking about this ಚಾರೆಪ್ತದ ಸ್ತ್ರೀಯ ಕುರಿತಾಗಿ ಒಂದು ಸಾರಿ ಅವರು ಪ್ರಸಂಗ ಮಾಡ್ತಾ ಇದ್ದಾಗ ಅವರು ಅರಸಗಳ ಪುಸ್ತಕ 17ನೇ ಅಧ್ಯಾಯ 12ನೇ ವಚನ ಒಂದು ಟಾಪಿಕ್ ಅಂತ ತೆಗೆದುಕೊಂಡು, ಹಡ್ಸನ್ ಟೈಲರ್ ಫೇಮಸ್ ಮಿಷನರಿ ಟು ಚೈನಾ, ಅಲ್ಲಿ ಹೋಗಿ ಅವರು ಸ್ವಾರ್ಥೆಯನ್ನು ಸಾರಿದಂತ ಬಹಳ ಪ್ರಸಿದ್ಧವಾದಂತಹ ಸೇವಕರು ಹಡ್ಸನ್ ಟೈಲರ್. ಅವರು ಪ್ರಾರ್ಥನೆ ಅವರು ಆ ಒಂದು ಪ್ರಸಂಗವನ್ನು ಮಾಡ್ತಾ ಇದ್ದಂತಹ ಸಮಯದಲ್ಲಿ ಅವರು ಹೇಳಿದಂತ ಮಾತು, a Christian should have such a confidence in God. ಒಬ್ಬ ಕ್ರೈಸ್ತನು ಎಷ್ಟರ ಮಟ್ಟಿಗೆ ದೇವರ ಬೆಲೆಯಲ್ಲಿ ಭರವಸೆ ಇರಬೇಕೆಂಬುದಾಗಿ ಹೇಳಿದ್ರೆ, as to be able to sing the doxology when scraping the bottom of the barrel. ನಮ್ಮ ಮನೆಯಲ್ಲಿ ಏನು ಸಹ ಇಲ್ಲ, ಮನೆಯಲ್ಲಿ ಸೀದು ಹೋಗಿರುವಂತ ಅನ್ನ, ಸೀದು ಹೋಗಿರುವಂತ ಹಿಟ್ಟಿನ ಒಂದು ಪಾತ್ರೆ ಇದೆ ಎಂಬುದಾಗಿ ಭಾವಿಸಿಕೊಳ್ಳ್ರಿ. ಆ ಒಂದು ಸೀದು ಹೋಗಿರುವಂತ ಪಾತ್ರೆಯನ್ನು ಕೆರೆಯುವಂತ ಒಂದು ಸನ್ನಿವೇಶ ನಮಗೆ ಬಂದಾಗೂ ಸಹ, ಆ ಒಂದು ಪಾತ್ರೆಯಲ್ಲಿ ಕೆರೆಯುತ್ತಾ ಇರುವಾಗಲೂ ಸಹ ದೇವರಿಗೆ ನಾವು ಸ್ತುತಿ ಸ್ತೋತ್ರವನ್ನು ಸಲ್ಲಿಸಬೇಕು ಎಂಬುದಾಗಿ ಹಡ್ಸನ್ ಟೈಲರ್ ಅವರು ಪ್ರಸಂಗ ಮಾಡಿರುವ ಒಂದು ದಿನ. ಆ ಪ್ರಸಂಗ ಮಾಡಿದ ಮೇಲೆ ಕೆಲವೇ ದಿನಗಳಾಯಿತು, ಅವರ ಮನೆಯಲ್ಲಿ ಒಂದು ತುತ್ತು ಅನ್ನವೂ ಸಹ ಇಲ್ಲದಂತ ಒಂದು ಪರಿಸ್ಥಿತಿ ಅದಾಗಿ ಹೋಯಿತು. ಹಡ್ಸನ್ ಟೈಲರ್ ಅವರ ಮನೆಯಲ್ಲಿ, ಚೈನಾ ದೇಶದ ಪ್ರಸಿದ್ಧವಾದಂಥ ಗಾಡ್ ಸರ್ವೆಂಟ್. ಆಗ ಅವರ ಹೆಂಡತಿ ಹೇಳಿದಂಥ ಮಾತು, ಅಂಡ್ ಹಿಸ್ ವೈಫ್ ಆಸ್ಕ್ಡ್ ಹಿಮ್ ಟು ಪ್ರಾಕ್ಟೀಸ್ ವಾಟ್ ಹಿ ಪ್ರೀಚ್ಡ್. ನೀನು ಪ್ರಸಂಗ ಮಾಡಿದೆಯಲ್ಲ ಅಲ್ಲಿ ಅಬೌಟ್ ಚಾರೆಪ್ತದ ಸ್ತ್ರೀಯ ಕುರಿತಾಗಿ, ನೀವು ಆ ಒಂದು ಪಾತ್ರೆಯಲ್ಲಿ ಏನು ಇಲ್ಲದೆ ಸೀದೋ ಇರುವಂತಹದ್ದು ಸನ್ನಿವೇಶ ಬಂದಾಗಿ ಸಹ ಆ ಪಾತ್ರೆಯನ್ನು ಕೆರೆಯುವಂತಹ ಸಮಯದಲ್ಲಿ ಸಹ ರಾಗಾಡಬೇಕೆಂಬುದಾಗಿ ಹೇಳಿದೆಯಲ್ಲ, ನಾವು ಯು ಪ್ರಾಕ್ಟೀಸ್ ದಟ್ ಒನ್ ಎಂಬುದಾಗಿ ಹೆಂಡತಿ ಹಡ್ಸನ್ ಟೈಲರ್ಗೆ ಅವರು ಹೇಳಿದರು. ಆಗ ಹಡ್ಸನ್ ಟೈಲರ್ ಉತ್ತರ ಕೊಟ್ಟರು, ನಾನು ಖಂಡಿತವಾಗಿ ರಾಗನ ಆಡ್ತೇನೆ, ನೀನು ಸಹ ನನ್ನ ಜೊತೆಯಲ್ಲಿ ಸೇರಿಕೊಂಡು ಪಾತ್ರೆಯನ್ನು ಕೆರೆಯುವಾಗ ನೀನು ಸಹ ನನ್ನ ಜೊತೆಯಲ್ಲಿ ರಾಗ ಹಾಡು ಎಂಬುದಾಗಿ ಅವರು ಹೇಳಿದರು. ಇಬ್ಬರು ಸಹ ಸೇರಿಕೊಂಡು ಪ್ರಿಯರೇ ಪಾತ್ರೆಯನ್ನು ಕೆರೆದಾಗ ಅವರು ರಾಗವನ್ನು ಆಡಿದರು. ಬಟ್ ಗಾಡ್ ಪ್ರೊವೈಡೆಡ್ ದೆಮ್ ಫುಡ್. ಯು ಡೋಂಟ್ ನೋ ಫ್ರಮ್ ವೇರ್, ಎಲ್ಲಿ ಎಂಬುದಾಗಿ ಗೊತ್ತಿಲ್ಲ. ಆ ಸಮಯಕ್ಕೆ ತಕ್ಕಂತೆ ದೇವರು ಹಡ್ಸನ್ ಟೈಲರ್ ಮತ್ತು ಆ ಕುಟುಂಬಕ್ಕೆ ಅಲ್ಲಿ ಬೇಕಾದಂತಹ ಸಂಗತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಇಸ್ ಇಟ್ ನಾಟ್ ಅ ವಂಡರ್ಫುಲ್ ಗಾಡ್ಸ್ ಫೇತ್ಫುಲ್ನೆಸ್? ಪ್ರಿಯರೇ, ಮುಂಜಾನೆ ನಾವು ವಿಲ್ ಕಮ್ ಬ್ಯಾಕ್ ಟು ರೂತ್ಸ್ ಗಾಸ್ಪಲ್, ರೂತ್ಸ್ ಚಾಪ್ಟರ್ 1, ರೂತಳ ಪುಸ್ತಕ ಮೊದಲನೇ ಅಧ್ಯಾಯಕ್ಕೆ ನಾವು ಬರುವಂತರಾಗೋಣ. ನಾವು ಇಟ್ ಕೇಮ್ ಟು ಪಾಸ್ ಇನ್ ದ ಡೇಸ್. ಅದರ ಒಂದು ಬ್ಯಾಕ್ ಗ್ರೌಂಡ್, ರೂತಳ ಪುಸ್ತಕದ ಒಂದು ಹಿನ್ನೆಲೆಯನ್ನು ಸ್ವಲ್ಪ ಸಮಯ ನೋಡಿ ಅದಂತರ ನವೋಮಿಯ ಆ ಒಂದು ಚಿತ್ರಣಕ್ಕೆ ನಾವು ಬರುವಂತರಾಗೋಣ. ಬ್ಯಾಕ್ ಗ್ರೌಂಡ್, ರೂತ್ ಚಾಪ್ಟರ್ 1, ರೂತಳ ಪುಸ್ತಕ ಮೊದಲನೇ ಅಧ್ಯಾಯ. ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ದೇಶದಲ್ಲಿ ಬರ ಬಂದದರಿಂದ ಯೆಹೂದ ಪ್ರಾಂತದ ಬೆತ್ಲೆಹೇಮಿನೊಬ್ಬನು ತನ್ನ ಹೆಂಡತಿ ಇಬ್ಬರು ಕುಮಾರರ ಸಹಿತವಾಗಿ ಮೋವಾಬ್ ದೇಶದಲ್ಲಿ ವಾಸ ಮಾಡಬೇಕೆಂದು ಹೊರಟು ಹೋದನು. There was famine in the land. ದೇಶದಲ್ಲಿ ಬರಗಾಲ ಬಂದಿತ್ತು. ಆ ಸಮಯದಲ್ಲಿ ಆತನು ಎಲಿಮೆಲೆಕನು ಕೇಳಬೇಕಾಗಿತ್ತು, why God has brought this famine. ಬೇರೆ ಬುಕ್ ಆಫ್ ರೂತ್ ಇಸ್ ಅ ವೆರಿ ಫ್ಯಾಸಿನೇಟಿಂಗ್ ಬುಕ್. ಅತ್ಯಂತ ಅದ್ಭುತವಾದಂತಹ ಒಂದು ಪುಸ್ತಕ. ಯಾಕಂದ್ರೆ ಎವ್ರಿ ಕ್ರಿಶ್ಚಿಯನ್ ಫ್ಯಾಮಿಲಿ ಶುಡ್ ರೀಡ್ ದಿಸ್ ಬುಕ್. ಪ್ರತಿಯೊಬ್ಬ ಕ್ರೈಸ್ತ ಕುಟುಂಬವೂ ಸಹ ಓದಲೇಬೇಕಾದಂತಹ ಒಂದು ಪುಸ್ತಕ. ಪ್ರತಿಯೊಬ್ಬ ಮದುವೆ ಆಗುವಂತ ದಂಪತಿಗಳು ಓದಲೇಬೇಕಾದಂತಹ ಒಂದು ಪುಸ್ತಕ. ಪ್ರತಿಯೊಬ್ಬ ಯವನಸ್ಥೆಯರು ಸಹ ಓದಲೇಬೇಕಾದಂತಹ ಪುಸ್ತಕ. ಯಾಕಂದ್ರೆ ಎವ್ರಿಥಿಂಗ್ ಇಟ್ ಪ್ರೊವೈಡ್ಸ್. ದೇವರಿಂದ ದೂರವಾಗಿ ಹೋದ್ರಿಂದ ಏನ್ ಸಿಗ್ತದೆ, ಏನಾಗ್ತದೆ, ದೇವರನ್ನು ಸನ್ಮಾನಿಸುವುದರಿಂದ ಏನ್ ಸಿಗ್ತದೆ, ದೇವರನ್ನು ಯಾವ ರೀತಿಯಲ್ಲಿ ನಾವು ಸನ್ಮಾನಿಸಬೇಕೆಂಬ ಎಲ್ಲ ಸಂಗತಿಗಳನ್ನು ಚಿತ್ರೀಕರಿಸುವಂತ ಒಂದು ಫ್ಯಾಸಿನೇಟಿಂಗ್ ಬುಕ್ ಇಸ್ ಬುಕ್ ಆಫ್ ರೂತ್. ಇಲ್ಲಿ ಪ್ರಿಯರೇ, ಅಲ್ಲಿ ಆತನು ಪ್ರಶ್ನೆ ಕೇಳಬೇಕಾಗಿತ್ತು, ದೇವರೇ, ನೀನು ಕೇಳಿದಂತ ಒಂದು ಕಾನಾನ್ ದೇಶಕ್ಕೆ ನಮ್ಮನ್ನು ಕರ್ಕೊಂಡು ಬಂದೆ, ವೈ ಹ್ಯಾವ್ ಯು ಬ್ರಾಟ್ ಫ್ಯಾಮಿನ್? ದೇಶದಲ್ಲಿ ಯಾಕೆ ಬರಗಾಲ? ಪ್ಲೀಸ್ ಟರ್ನ್ ವಿತ್ ಮಿ ಟು ನ್ಯಾಯಸ್ಥಾಪಕರ ಪುಸ್ತಕ ಕಡೆಯ ವಚನಕ್ಕೆ ಗಮನಿಸ್ರಿ. ನ್ಯಾಯಸ್ಥಾಪಕರ ಪುಸ್ತಕ ಕಡೆಯ ಪುಸ್ತಕಕ್ಕೆ ಬಂದ್ರೆ, ಇಸ್ರಾಯೇಲರೊಳಗೆ ಅರಸನಿರಲಿಲ್ಲ,
ನ್ಯಾಯಸ್ಥಾಪಕರ ಒಂದು ಕಡೆ ಒಂದು ವಚನ 25ನೇ ವಚನ, ಇಸ್ರಾಯೇಲರೊಳಗೆ ಅರಸನಿರಲಿಲ್ಲ, ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ನಡೀತಿದ್ದನು. ಪ್ರಿಯರೇ, ಅಲ್ಲಿ ಅವರ ಒಂದು ಲೈಫ್ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ಎವ್ರಿ ಮ್ಯಾನ್ ಡಿಡ್ ವಾಟ್ ವಾಸ್ ರೈಟ್ ಇನ್ ಹಿಸ್ ಓನ್ ಐಸ್. ದೇರ್ ವಾಸ್ ನೋ ಫಿಯರ್ ಆಫ್ ಗಾಡ್. ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ಜೀವಿಸ್ತಾ ಇದ್ದನು. ದೇವರ ಭಯ ಅನ್ನುವಂಥದ್ದು ಇಸ್ರಾಯೇಲರಲ್ಲಿಲ್ಲ. ಗಾಡ್ ಬ್ರಾಟ್ ಜಡ್ಜ್ಮೆಂಟ್ ಆನ್ ಇಸ್ರಾಯೇಲ್. ಇಸ್ರಾಯೇಲರ ಮೇಲೆ ನ್ಯಾಯ ತೀರ್ಪನ್ನು ಬರಮಾಡಿದ. ಬರಗಾಲ ಬಂತು. ಆಗ ಪ್ರಶ್ನೆ ಮಾಡಬೇಕಾಗಿತ್ತು, ಕರ್ತನೇ ಯಾಕೆ ಈ ಒಂದು ಬರಗಾಲ ಎಂಬುದಾಗಿ ಪರೀಕ್ಷೆ ಮಾಡಿ ಅಲ್ಲಿ ಆ ದೇವರ ಬಳಿಗೆ ಹೋಗಬೇಕಾಯಿತು. ಆದರೆ ಎಲಿಮೆಲೆಕನು ನವೋಮಿ ಇಬ್ಬರು ಮಕ್ಕಳು ಏನ್ ಮಾಡಿ ಎಂಬುದಾಗಿ ಹೇಳಿದ್ರೆ, ನಾವು ಇಲ್ಲೇ ಇದ್ದರೆ ಏನಾಗ್ತೀವಿ? ಸತ್ತು ಹೋಗ್ತೀವಿ. ಊಟಕ್ಕೆ ಇಲ್ಲ, ನಮಗೆ ಬರಗಾಲ ಬಂದಿದೆ. ಸೊ ಪ್ರಾಬಲಿ ನಾನು ನೆನೆಸಿರುವಂತಹದ್ದು, ಹಿ ವಾಸ್ ಅ ಫೈನಾನ್ಷಿಯಲಿ ವೆಲ್ ಆಫ್ ಒನ್. ಆರ್ಥಿಕವಾಗಿ ಪ್ರಾಯಶಃ ಸಬಲವಾದಂತಹ ವ್ಯಕ್ತಿ ಆಗಿದ್ದಿರಬೇಕು. ಯಾಕಂದ್ರೆ ಮೋವಾಬ್ ದೇಶದಲ್ಲಿ ಹೋಗಿ ನಾನು ಅಲ್ಲಿ ಒಂದು ಮನೆಯನ್ನು ತೆಗೆದುಕೊಂಡು ಅಲ್ಲಿ ಜೀವನ ಮಾಡ್ತೇನೆ ಎಂಬುದಾಗಿ ಹೇಳಿದರೆ ಸಾಧಾರಣವಾದ ವ್ಯಕ್ತಿ ಕೈಲಿ ಸಾಧ್ಯವಿಲ್ಲ. ಫೈನಾನ್ಷಿಯಲಿ ವಾಸ್ ಅ ವೆಲ್ ಆಫ್ ಮ್ಯಾನ್. ಪ್ರಾಯಶಃ ದೇವರ ಬಳಿಗೆ ಹೋಗಿ, ಸ್ವಾಮಿ ನಾನು ಮೋವಾಬ್ ದೇಶಕ್ಕೆ ಇಳಿದು ಹೋಗುವುದು ಸರಿಯೋ ಎಂಬುದಾಗಿ ಆತನು ಪ್ರಶ್ನೆ ಮಾಡಬೇಕಾಗಿತ್ತು. ಬಟ್ ವಾಟ್ ಡಿಡ್ ಹಿ ಡು? ಹಿ ಡಿಡ್ ನಾಟ್ ಆಸ್ಕ್ ಗಾಡ್. ಫೈನಾನ್ಸ್, ಹಣಕಾಸು ಪ್ರಾಯಶಃ ಚೆನ್ನಾಗಿದೆ, ನಾನು ನನ್ನ ಹೆಂಡತಿ ಮಕ್ಕಳು ಹೋಗಿ ಬೇರೆಯವ್ರು ಯಾರು ಆಗಲಿ ನಾನು ಹೋಗಿ ಅಲ್ಲಿ ಬದುಕೊಳ್ತೇನೆ ಎಂಬುದಾಗಿ ಮೋವಾಬ್ ದೇಶಕ್ಕೆ ಇಳಿದು ಹೋದ. ಮೋವಾಬ್ ದೇಶ ಎಂಬುದಾಗಿ ಹೇಳಿದ್ರೆ ವಿಗ್ರಹಾರಾಧನೆಯಿಂದ ತುಮುಕುವಂತ ದೇಶ ಮೋವಾಬ್ ದೇಶ. ಮೋವಾಬಿನ ಜನರು ದೇವರ ಸನ್ನಿಧಿಗೆ ಬರಬಾರದು ಎಂಬುದಾಗಿ ದೇವರು ಅಪ್ಪಣೆಯನ್ನು ಸಹ ಕೊಟ್ಟಿದ್ದನು. ಆದರೆ ಆ ದೇಶಕ್ಕೆ ನಾವು ಈಸ್ ಗೋಯಿಂಗ್ ಡೌನ್. ಬೇರೆ ಗೋಯಿಂಗ್ ಡೌನ್ ಎಂಬಂತ ಒಂದು ಪದ ಪ್ರಯೋಗ ಬೇರೆ. ಇಟ್ ಸ್ಪೀಕ್ಸ್ ಅಬೌಟ್ ಡಿಪಾರ್ಚರ್ ಫ್ರಮ್ ಗಾಡ್. ದೇವರ ಪ್ರಸನ್ನತೆಯಿಂದ ಓಡಿ ಹೋಗುವಂತಹ ಸನ್ನಿವೇಶ ಅನ್ನೋದು ತೋರಿಸುವಂತದ್ದಾಗಿದೆ. ನಾವು ಎಲಿಮೆಲೆಕನು, ಆತನ ಹೆಂಡತಿ, ಆತನ ಮಕ್ಕಳು ವಾಟ್ ಡಿಡ್ ದೇ ಡು? ದೇ ವೆಂಟ್ ಡೌನ್ ಟು ಮೋವಾಬ್. ಬೇರೆ ದೇವರ ಒಂದು ಚಿತ್ತ ಕಾನಾನ್ ದೇಶದಲ್ಲಿ ನೀವು ಇರಬೇಕೆಂಬುದಾಗಿ ಆತನು ಹೇಳಿದನು. ಆದರೆ ವಾಟ್ ದೇ ಆರ್ ಡೂಯಿಂಗ್? ದೇ ಆರ್ ಗೋಯಿಂಗ್ ಅವೇ ಫ್ರಮ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಜನರ ಬಳಿಯಿಂದ, ದೇವರ ಆತನ ವಿಶ್ವಾಸಗಳ ನ್ಯೂನತೆಯಿಂದ ಅವರು ದೂರವಾಗಿ ಹೋದಂತಹ ಸನ್ನಿವೇಶವನ್ನು ನೋಡುವಂತರಾಗಿದ್ದೇವೆ. ಇಟ್ಸ್ ವೆರಿ ಡೇಂಜರಸ್ ಮ್ಯಾಟರ್. ಸಭೆಯ ಅನ್ಯೋನ್ಯತೆ, ವಿಶ್ವಾಸಗಳ ಅನ್ಯೋನ್ಯತೆ, ದೇವರ ಪ್ರಸನ್ನತೆಯಿಂದ ದೂರವಾಗುವಂತಹದ್ದು ಇಟ್ಸ್ ಸೀರಿಯಸ್ ಸ್ಪಿರಿಚುಯಲಿ ಒಂದು ರೀತಿಯ ಅಪಾಯಕರವಾದಂತಹ ಸಂಗತಿ. ನೆಕ್ಸ್ಟ್ ವರ್ಸ್ ಬನ್ರಿ, 2ನೇ ವಚನ. ಆ ಮನುಷ್ಯನಿಗೆ ಎಲಿಮೆಲೆಕನಿಂದ ಅವನ ಹೆಂಡತಿಗೆ ನವೋಮಿ ಎಂದು ಇಬ್ಬರು ಮಕ್ಕಳಿಗೆ ಮಹ್ಲೋನ್, ಕಿಲ್ಯೋನ್ ಎಂದು ಹೆಸರು. ಯೆಹೂದ ದೇಶಕ್ಕೆ ಸೇರಿದ ಎಫ್ರಾತದಲ್ಲಿರುವ ಬೆತ್ಲೆಹೇಮಿನವರಾದ ಇವರು ಮೋವಾಬ್ ದೇಶದಲ್ಲಿ ಪ್ರವಾಸವಾಗಿದ್ದಾಗ ಎಂಬುದಾಗಿ ಓದ್ತೇವೆ. ಬೇರೆ ಎಲಿಮೆಲೆಕನು ಎಂಬುದಾಗಿ ಬೆತ್ಲೆಹೇಮ್ ಎಂಬುದಾಗಿ ಹೇಳಿದ್ರೆ ಯಾರು ಹೇಳ್ತೀರಾ? ರೊಟ್ಟಿಯ ಮನೆ. ರೊಟ್ಟಿಯ ಮನೆಯನ್ನು ಬಿಟ್ಟು ಮೋವಾಬ್ ದೇಶಕ್ಕೆ ಹೋದಂತಹ ಸನ್ನಿವೇಶ ನೋಡುವಂತರಾಗಿದೆ. ಮೋವಾಬ್ ದೇಶ ಎಂಬುದಾಗಿ ಹೇಳಿದರೆ ಎಂಪ್ಟಿನೆಸ್, ಶೂನ್ಯತೆ, ವೇಸ್ಟ್, typifies the emptiness, disappointments, ಒಳ್ಳೆ ನಿರಾಶೆಯನ್ನು, ಎಲ್ಲ ಶೂನ್ಯತೆಯನ್ನು ತೋರಿಸುವಂತಹ ಸ್ಥಳ ಮೋವಾಬ್ ಎಂಬುದಾಗಿ ಹೇಳಿರೋದ್ರ ಅರ್ಥ ಆ ಒಂದು ಸ್ಥಳಕ್ಕೆ, ಶೂನ್ಯವಾದಂತಹ ಸ್ಥಳಕ್ಕೆ ಆತನು ಇಳಿದು ಹೋದಂತಹ ಸಂಗತಿ ನೋಡುವಂತರಾಗಿದ್ದೇವೆ. ಎಲಿಮೆಲೆಕನ್ ಎಂಬುದಾಗಿ ಹೇಳಿದರೆ ಮೈ ಗಾಡ್ ಈಸ್ ಕಿಂಗ್, ಅರಸನು ನನ್ನ ದೇವರು ಎಂಬುದಾಗಿ ಹೆಸರಿನ ಅರ್ಥ. ಆದರೆ ನಿಜವಾಗಿ ಸಹ ಇನ್ ಹಿಸ್ ಲೈಫ್ ಗಾಡ್ ವಾಸ್ ನಾಟ್ ಕಿಂಗ್. ದುಃಖಕರವಾದಂತಹ ಸಂಗತಿ. ದೇವರು ಆತನ ಜೀವಿತದಲ್ಲಿ ಆತನ ಅರಸನಾಗಿರಲಿಲ್ಲ. ಮಹಲಾನ್ ಎಂಬುದಾಗಿ ಹೇಳಿದರೆ ಪ್ರಿಯರೇ ಒಂದು ರೀತಿಯಲ್ಲಿ ಕಾಯಿಲೆ, ಸಿಕ್ನೆಸ್. ಕಿಹ್ಲಾನ್ ಎಂಬುದಾಗಿ ಹೇಳಿದರೆ ವೇಸ್ಟಿಂಗ್ ಅವೇ. ಬೇರೆ ತನ್ನ ಮಕ್ಕಳಿಗೆ ಆ ಒಂದು ಹೆಸರನ್ನು ಇಟ್ಟಾಗಲೇ ಪ್ರಾಯಶಃ ಗೊತ್ತಾಗ್ತದೆ, ಸ್ಪಿರಿಚುಯಲಿ ದಿಸ್ ಮ್ಯಾನ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್. ಆತ್ಮಿಕವಾಗಿ ಆತನು ಇಲ್ಲದೆ ಇರುವಂತಹ ಸನ್ನಿವೇಶವನ್ನು ತೋರಿಸುವಂತಾಗಿದೆ. ದಟ್ಸ್ ದ ರೀಸನ್ ಹಿ ವೆಂಟ್ ಡೌನ್ ಟು ಮೋವಾಬ್. ಬೇರೆ ಮುಂದಕ್ಕೆ ಬರುವಂತ ರಾಯಣ 3ನೇ ವಚನಕ್ಕೆ ಬಂದ್ರೆ, ನವೋಮಿಯ ಗಂಡನಾದ ಎಲಿಮೆಲೆಕನು ಸತ್ತನು. ವಾಟ್ ಡಿಡ್ ಹಿ ಥಾಟ್? ದೇವರು ಬರಾಗ ನ್ಯಾಯ ತೀರ್ಪು ತಂದಿದ್ದಾನೆ. ಕಾನಾನ್ ದೇಶದಲ್ಲೇ ಇದ್ದರೆ ನಾನು ಸತ್ತೋಗ್ತೇನೆ, ನನ್ನ ಮಕ್ಕಳು ಸಹ ಸತ್ತೋಗ್ತಾರೆ. ಅಯ್ಯೋ ನನ್ನ ಬಳಿಯಲ್ಲಿ ಹಣವಿದೆ, ವೈ ಕಾಂಟ್ ಐ ಸೆಟ್ಲ್ ಇನ್ ಮೋವಾಬ್ ದೇಶಕ್ಕೆ ಹೋಗಿ ನಾನು ಯಾಕೆ ನನ್ನ ಲೈಫನ್ನು ಸೆಟ್ಲ್ ಮಾಡಿಕೊಳ್ಳಬಹುದು ಎಂಬುದಾಗಿ ಆತನು ಇಳಿದು ಹೋದ. ಆದರೆ ಸ್ವಲ್ಪ ಸಮಯದಲ್ಲೇ ಬಿರೀಡ್ ಎಲಿಮೆಲೆಕನು ಸತ್ತನು. ಆತನ ಇಬ್ಬರು ಮಕ್ಕಳು ಸಹ ಸತ್ತು ಹೋದರು. ಎಂಥ ಸಂಗತಿ ಅಲ್ವಾ? ಮಾತ್ರ ಅಲ್ಲಿ ಹೋಗುವಂತಹದ್ದು ಅದಕ್ಕೆ ಮೊದಲು ಅವ್ರು ಮಾಡಿದಂಥದ್ದು ಇಬ್ಬರು ಮಕ್ಕಳೊಡನೆ ಅಲ್ಲಿ ಉಳಿದಳು. ಆ ಇಬ್ಬರು ಮಕ್ಕಳು ಏನ್ ಮಾಡಿದರು ಎಂಬುದಾಗಿ ಓರ್ಫಾ ಮತ್ತು ರೂತ್ ಎಂಬಂತ ಇಬ್ಬರು ಮೋವಾಬ್ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡರು. ಬೇರೆ ಮೋವಾಬ್ ದೇಶದ ಜನರು ದೇವರ ಆಲಯಕ್ಕೆ ಸನ್ನಿಧಾನಕ್ಕೆ ಬರಬಾರದೆಂಬುದಾಗಿ ದೇವರಿಗಾಗಲೇ ಇಸ್ರಾಯೇಲರಿಗೆ ಒಂದು ಅಪ್ಪಣೆಯನ್ನು ಕೊಟ್ಟಿದ್ದನು. ಆದ್ರೆ ಇವರು ಮಾಡ್ತಿರುವಂತದ್ದೇನು? ಅನ್ಯರ ಜೊತೆ ಇಜ್ಜೋಡ ವಿಗ್ರಹಾರಾಧನೆ ಮಾಡುವಂತಹ ಸ್ತ್ರೀಯರ ಜೊತೆಯಲ್ಲಿ ಈಗ ಮದುವೆ ಮಾಡಿಕೊಂಡಂತಹ ಸನ್ನಿವೇಶ ನೋಡುವಂತರಾಗಿದ್ದೇವೆ. ಬೇರೆ ದಿಸ್ ಪೋರ್ಷನ್ ಟೆಲ್ಸ್ ಆ ಅನ್ಯರ ಜೊತೆಗೆ ಜೋಡರಾಗೋದ್ರ ಮುಖಾಂತರವಾಗಿ ಅದ್ರ ಬರುವಂತ ರಿಪರ್ಕಷನ್ಸ್, ಅದರ ಒಂದು ಪರಿಣಾಮಗಳು ಏನೆಂಬುದಾಗಿ ಪ್ರಿಯರ ರೂತನ ಪುಸ್ತಕ ಅದು ತಿಳಿಸುವಂತಾಗಿದೆ. ಮುಂದೆಗೆ ಅಲ್ಲಿ ನೋಡುವಂತರಾಗಿದ್ದೇವೆ. ಓರ್ಫಾ ರೂತ್ ಎಂಬಂತ ಮೋವಾಬ್ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡರು. ಬೇರೆ ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಅನ್ಯರೊಂದಿಗೆ ಜೋಡರಾಗಬೇಡಿ ಎಂಬುದಾಗಿ ಸ್ಪಷ್ಟವಾದಂತಹ ಒಂದು ಚಿತ್ರಣವನ್ನು ನಮಗೆ ದೇವರ ವಾಕ್ಯ ತಿಳಿಸುವಂತಾಗಿದೆ. ಆದಾಗ್ಯೂ ಸಹ ನಾವು ಮಾಡುವಂಥದ್ದು ಏನೆಂಬುದಾಗಿ ಹೇಳಿದರೆ ಆ ವಾಕ್ಯವನ್ನು ಬದಿಗಿಟ್ಟು ನಮಗೆ ಇಷ್ಟ ಬಂದ ಹಾಗೆ ಇಸ್ರಾಯೇಲರು ಯಾವ ರೀತಿಯಲ್ಲಿ ಮನಸ್ಸಿಗೆ ಬಂದಂತೆ ಅವರು ತೀರ್ಮಾನ ಮಾಡಿದ್ರು
ಆ ರೀತಿಯಾದಂತಹ ತೀರ್ಮಾನಗಳನ್ನು ನಾವು ಮಾಡುವಂತವಾಗಿದ್ದೇವೆ. ದೇರ್ ಇಸ್ ಎ ಪ್ರೈಸ್ ದಟ್ ಇಸ್ ಟು ಬಿ ಪೇಯ್ಡ್. ಯಾವಾಗ ಆ ಪ್ರತ್ಯೇಕಿಸುವಿಕೆ ಇಲ್ಲವೋ, ಯಾವಾಗ ಕ್ರಿಸ್ತನ ಒಂದು ಅಪ್ಪಣೆಗೆ ನಾವು ದೂರವಾಗಿ ಹೋಗ್ತೇವೆ ಪ್ರೇರೆ, ಅಲ್ಲಿ ಬೆಲೆಯನ್ನು ತೆತ್ತಬೇಕಾಗ್ತದೆ. ಮುಂದೆ ವಚನಗಳು ನೋಡುವಂತರಾಗಿದ್ದೇವೆ. ಆ ಇಬ್ಬರು ಮಕ್ಕಳು ಸಹ ಸತ್ತರು ಎಂಬುದಾಗಿ ಓದುವಂತರಾಗಿದ್ದೇವೆ. ವೆರಿ ಡಿಸಾಸ್ಟರ್. ಬೇರೆ ಮುಂದಕ್ಕೆ ನಾವು ಹೋಗುವಂತರಾಗೋಣ. ನಾವು ಹಿಯರ್ ವಿ ಸಿ ನಂಬರ್ 1, ಶಿ ಇಸ್ ಅ ವೀಪಿಂಗ್ ವಿಡೋ. ಅಲ್ಲಿ ದುಃಖ ಭರಿತಳಾದಂತಹ ಒಂದು ವಿಧವೆಯನ್ನು ನೋಡುವಂತರಾಗಿದ್ದೇವೆ. ಎಂಥ ಒಂದು ಮನೆಗೆ ಹೋದ್ಮೇಲೆ ಪ್ರಿಯ ಮೊದಲನೇ ಅಧ್ಯಾಯ ಸಂಪೂರ್ಣವಾಗಿ ಮನೆಯಲ್ಲಿ ಹೋದ್ರಿ, ಅದೆಲ್ಲ ಚಿತ್ರ ನೋಡುವಂತರಾಗಿದೆ. ಇಬ್ಬರು ಮಕ್ಕಳು ಸಹ ಅಲ್ಲಿ ಸತ್ತು ಹೋದರು. ಗಂಡನು ಸತ್ತು ಹೋದ ಒಂದು 3 deaths ಇನ್ ಎ ಫ್ಯಾಮಿಲಿ. ಎಂಥ ದುಃಖಕರವಾದ ಸಂಗತಿ ಅಲ್ವಾ? ಮೋವಾಬ್ ದೇಶಕ್ಕೆ ಹೋಗಿ ನನ್ನ ಲೈಫ್ ಅನ್ನು ನಾನು ಸೆಟಲ್ ಮಾಡ್ಕೊಳ್ತೇನೆ ಎಂಬುದಾಗಿ ಆ ಒಂದು ನಿರೀಕ್ಷೆಯಲ್ಲಿ ಆತನು ಮೋವಾಬ್ ದೇಶಕ್ಕೆ ಇಳಿದು ಹೋದಂತಹ ವ್ಯಕ್ತಿ, ಆತನು ಸತ್ತು ಹೋದ. ಇಬ್ಬರು ಗಂಡು ಮಕ್ಕಳು ಸಹ ಸತ್ತು ಹೋದರು. ಈಗ ನವೋಮಿ, ಶಿ ಇಸ್ ಅ ವೀಪಿಂಗ್ ವಿಡೋ. 3 deaths ಇನ್ ಒನ್ ಫ್ಯಾಮಿಲಿ. ಒಂದೇ ಮನೆಯಲ್ಲಿ 3 ಮರಣ. ಹೌ ಕ್ಯಾನ್ ಶಿ ಟಾಲರೇಟ್? Now she is a weeping widow. ಏನೆಂಬುದಾಗಿ ಅಲ್ಲಿ ಗಮನಿಸಬೇಕಂತೂ, ನಾವು ನವೋಮಿ faith had failed in living the people of God. ಮೊದಲಾಗಿ ದೇವ ಜನರ ಆ ಒಂದು ಸಂಬಂಧದಿಂದ ದೂರವಾಗಿ ಹೋದ್ರ ಮುಖಾಂತರವಾಗಿ ಆಕೆ ಅಪನಂಬಿಕೆಯನ್ನು ಅದು ತೋರಿಸುವಂತವಾಗಿದೆ. She failed in her faith. ಆಕೆ ನಂಬಿಕೆಯಲ್ಲಿ, ಸ್ವಾಮಿ ನಿನಗೆ ಆಹಾರ ಕೊಟ್ಟೆ ಕೊಡ್ತಿ, ನೀನು ನಮ್ಮನ್ನು ಕಾನಾನ್ ದೇಶಕ್ಕೆ ತಂದಿದ್ದೀಯ ಎಂಬುದಾಗಿ ನವೋಮಿಯಲ್ಲಿ ಹೇಳಬೇಕಾಗಿತ್ತು. ಆದರೆ she failed in her faith. ನಂಬಿಕೆಯಲ್ಲಿ ಸೋತು ಹೋದಂತಹ ಸನ್ನಿವೇಶ ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ, she allowed her children to marry Moabitish girls. ಮಾತ್ರವಲ್ಲ, ತನ್ನ ಗಂಡು ಮಕ್ಕಳು ಮೋವಾಬ್ ಸ್ತ್ರೀಯರನ್ನು, ವಿಗ್ರಹಾರಾಧನೆ ಮಾಡುವಂತಹ ಸ್ತ್ರೀಯರನ್ನು ಮದುವೆ ಮಾಡುವುದಕ್ಕೆ ಅನುವು ಮಾಡಿಕೊಟ್ಟಂತಹದ್ದು. She failed. Now she is a weeping widow. ಕಣ್ಣೀರಿನನ್ನ ದುಃಖಭರಿತಳಾದಂತಹ ಸ್ತ್ರೀಯಾಗಿ ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ ಪ್ರಿಯರೇ, ಸೆಕೆಂಡ್ಲಿ ವಿ ಸಿ a winsome widow. ಒಂದು ಆತ್ಮವನ್ನು ಗೆದ್ದುಕೊಂಡಂತಹ ವಿಧವೆ ಆಕೆ. ಮುಂದಕ್ಕೆ ಬಂದ್ರೆ ಅಲ್ಲಿ ಓದುವಂತರಾಗಿದ್ದೇವೆ. 8ನೇ ವಚನದಿಂದ 18ನೇ ವಚನಕ್ಕೆ ಅಲ್ಲಿ ಬಂದಾಗ ಅಲ್ಲಿ ಆಕೆ ಹೇಳುವಂತಹ ಮಾತನ್ನು ನೋಡುವಂತರಾಗಿದ್ದೇವೆ. ನೀವು ನಿಮ್ಮ ತವರು ಮನೆಗೆ ಹೋಗಿರಿ, ನೀವು ನನ್ನನ್ನು ಮರಣ ಹೊಂದಿದ ನನ್ನ ಮಕ್ಕಳನ್ನು ಪ್ರೀತಿಸಿದಂತೆ ಯೆಹೋವನು ನಿಮ್ಮನ್ನು ಪ್ರೀತಿಸಿ ನಿಮಗೆ ಕೃಪೆ ಮಾಡಲಿ. ನೀವಿಬ್ಬರು ಮದುವೆಯಾಗಿ ಗಂಡನ ಮನೆಯಲ್ಲಿ ವಿಶ್ರಾಂತಿ ಹಿಂದಿರುವಂತೆ ಯೆಹೋವನು ಅನುಗ್ರಹಿಸಲಿ ಎಂದು ಹೇಳಿ ಅವರನ್ನು ಮುದ್ದಿಟ್ಟರು. ಬೇರೆ ನಾವು ಶಿ ಇಸ್ ಟೆಲ್ಲಿಂಗ್ ಬ್ರಿಂಗಿಂಗ್ ಜೆಹೋವಾ ಇಂಟು ದ ಸೇಮ್. ಗಮನಿಸಬೇಕಂತ ಅಂಶ ಎಂಬುದಾಗಿ ಹೇಳಿದ್ರೆ, ಇಂಥ ಒಂದು ಪರಿಸ್ಥಿತಿಯ ಮಧ್ಯದಲ್ಲೂ, ಯಾವ ಪರಿಸ್ಥಿತಿ? ಗಂಡನು ಸತ್ತು ಹೋಗಿದ್ದಾನೆ, ಇಬ್ಬರು ಮಕ್ಕಳು ಸತ್ತು ಹೋಗಿದ್ದಾರೆ. ಮೋವಾಬಿನ ಸುತ್ತಮುತ್ತಲಿರುವಂತಹ ಆಕೆ ಫ್ರೆಂಡ್ಸ್ ಈಗ ಬರೀ ಮೋವಾಬಿನ ಜನರ ಒಂದು ಪರಿಣಾಮ ಬೇರೆ ಆದಾಗಿ ಸಹ ನೋವ ಮೇಲೆ ಒಂದು ಪ್ರಭಾವ ಅದು ಬೀರಿಲ್ಲ. ಶಿ ವಾಸ್ ಸ್ಟಿಲ್ ಥಿಂಕಿಂಗ್ ಅಬೌಟ್ ಜೆಹೋವಾ. ಇಟ್ಸ್ ಅ ಪಾಯಿಂಟ್ ಟು ಬಿ ನೋಟೆಡ್. ಅನೇಕ ಬಾರಿ ನಾವು ಏನ್ ಮಾಡ್ತೇವೆ ಎಂಬುದಾಗಿ ಹೇಳಿದ್ರೆ, ಸ್ವಲ್ಪ ನಾವು ದೂರ ದೇವರಿಂದ ನಮ್ಮ ಜೊತೆ ಸಹವಾಸನ ದೂರ ಹೋದ್ರೆ ಆ ಜನರ ಹಾಗೆ ಎಲ್ಲಾ ರೀತಿಯಲ್ಲಿ ವರ್ತಿಸಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆ ಜನರ ಹಾಗೆ ನಾವು ಸ್ವಲ್ಪ ಬೆರೆತು ಹೋಗುವಂತರಾಗಿದ್ದೇವೆ. ಬಟ್ ದ ಪಾಯಿಂಟ್ ಟು ಬಿ ನೋಟೆಡ್ ಇಸ್ ನವೋಮಿ ಪ್ರೇರೆ, ಶಿ ಪ್ರೇಡ್ ಫಾರ್ ದೆಮ್. ಅಲ್ಲಿ ಆಕೆಗೆ ಯೆಹೋವನು ನಿಮಗೆ ಅನುಗ್ರಹಿಸಲಿ, ನಿಮಗೆ ಆಶೀರ್ವಾದ ಮಾಡಲಿ, ನಿಮ್ಮನ್ನು ದೇವರು ಆಶೀರ್ವದಿಸಲಿ ಎಂಬುದಾಗಿ ಯೆಹೋವನನ್ನು ಅಲ್ಲಿ ಬಂದೆ ತಂದಂತಹ ಸನ್ನಿವೇಶವನ್ನು ಶಿ ಸ್ಟಿಲ್ ರಿಮೆಂಬರ್ ಜೆಹೋವಾ. ಇಸ್ ಇಟ್ ನಾಟ್ ಅ ವಂಡರ್ಫುಲ್ ಥಿಂಗ್? ದೇವರಿಂದ ತಪ್ಪು ಮಾಡಲು ನಿಜ, ಹಾಗೆ ಅಪನಂಬಿಕೆಯನ್ನು ತೋರಿಸಲು ನಿಜ, ತನ್ನ ಮಕ್ಕಳು ಮೋವಾಬ್ ಸ್ತ್ರೀಯನ್ನು ಮದುವೆ ಮಾಡಿಕೊಂಡು ಹೋದಾಗ ನಿಜ, ಶಿ ಫೇಲ್ಡ್ ಇನ್ ದೋಸ್ ಥಿಂಗ್ಸ್. ಆದರೆ ಆಕೆ ಹೃದಯದಲ್ಲಿ ಸ್ಟಿಲ್ ಜೆಹೋವಾ ಇಸ್ ದೇರ್. ಶಿ ಹಸ್ ನಾಟ್ ಲೆಫ್ಟ್ ಜೆಹೋವಾ. ಹೌ ಪ್ರಿಯರೇ, ಶಿ ಮೇಂಟೈನ್ಡ್ ಹರ್ ಟೆಸ್ಟಿಮನಿ ಇನ್ ದ ಫ್ಯಾಮಿಲಿ. ಕುಟುಂಬದಲ್ಲಿ ತನ್ನ ಸೊಸೆಯರ ಜೊತೆಗೆ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕೆಂಬಂತ ಒಂದು ಮಾದರಿಯಾದಂತಹ ಸ್ತ್ರೀ ಆಕೆ ಆಗಿದ್ದಳು. ಓ ಪ್ರಿಯರೇ, ದ ಎಫೆಕ್ಟ್ ವಾಸ್ ಶಿ ವಾಸ್ ಏಬಲ್ ಟು ವಿನ್ ರೂತ್. ಪ್ರಿಯರೇ, ರೂತಳು ಹೇಳಿದಂತಹ ಮಾತು ಪ್ರಿಯರೇ ಈಸ್ ಒನ್ ಆಫ್ ದ ಗೋಲ್ಡನ್ ಟೆಕ್ಸ್ಟ್ ಇನ್ ದ ಸ್ಕ್ರಿಪ್ಚರ್. ಮುಂದಕ್ಕೆ ಬನ್ರಿ, ಅಲ್ಲಿ ಆಕೆಯ ಒಂದು ಟೆಸ್ಟಿಮನಿ, ಆಕೆಯ ಒಂದು ಸಾಕ್ಷಿ ಅದು ಯಾವ ರೀತಿ ಇತ್ತು ಎಂಬುದಾಗಿ ಹೇಳಿದ್ರೆ, ರೂತಳು ಹೇಳಿದಂತಹ ಮಾತು ನೋಡಿ. ದಯಮಾಡಿ ಮುಂದಕ್ಕೆ ಬನ್ರಿ. 14ನೇ ವಚನ. ನಿನ್ನನ್ನು ಬಿಟ್ಟು ಹಿಂತಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನಾವು ಶಿ ಇಸ್ ಟೆಲ್ಲಿಂಗ್, ನೀನು ನನಗೆ ದಯಮಾಡಿ ನನ್ನನ್ನು ಬಿಟ್ಟು ಹೋಗಬೇಡ, ನಾನು ನಿನ್ನ ಬಿಟ್ಟು ಹೋಗುವುದಿಲ್ಲ. ಪ್ರಾಬಲಿ ಪ್ರೇರೆ, ನವೋಮಿಯು ಯಾವ ರೀತಿಯ ಒಂದು ಪರಿಣಾಮವನ್ನು ರೂತಳ ಮೇಲೆ ಆಕೆ ಬೀರಿದ್ದಿರಬೇಕು. ಪ್ರಾಬಲಿ ಶಿ ಮೈಟ್ ಹ್ಯಾವ್ ಟಾಕ್ಡ್ ಎವ್ರಿಥಿಂಗ್ ಅಬೌಟ್ ಜೆಹೋವಾ. ಮನೆಯಲ್ಲಿ ಇದ್ದಂತಹ ಸಮಯದಲ್ಲಿ ಕಿಮೋಶ್ ದೇವರನ್ನು ಆರಾಧಿಸುವಂತಹ ಮೋವಾಬ್ ಸ್ತ್ರೀಯರ ಬಳಿಯಲ್ಲಿ ನನ್ನ ದೇವರ ಯೆಹೋವನು ಆ ಸ್ಥಳದಿಂದ ಬಂದಿದ್ದೇನೆ ನಿಜ, ಆದರೆ ಆ ಯೆಹೋವನು ಕೆಂಪು ಸಮುದ್ರವನ್ನು ಭಾಗ ಮಾಡಿದಂಥವನು, ಇಸ್ರಾಯೇಲರಿಗೆ ಮನ್ನವನ್ನು ಕೊಟ್ಟಂತ ದೇವರು, ಆ ಬಂಡೆಯ ನೀರನ್ನು ಕೊಟ್ಟಂತ ದೇವರು, ಎಲ್ಲ ಸನ್ನಿವೇಶಗಳನ್ನು ಪ್ರಿಯರೇ ಆಕೆಯಲ್ಲಿ ಮೋವಾಬ್ ಸ್ತ್ರೀಯರ ಜೊತೆ ಹಂಚಿಕೊಂಡಿದ್ದಿರಬೇಕು. ಬೇರೆ ಆಕೆಯ ಟೆಸ್ಟಿಮನಿ, ಆಕೆ ಯೆಹೋವನ ಕುರಿತಾದಂತಹ ನಂಬಿಕೆ ರೂತಳ ಒಂದು ಹೃದಯವನ್ನು ಗೆದ್ದುಕೊಂಡಂತ ಆ ಒಂದು ಸನ್ನಿವೇಶವನ್ನು ನೋಡುವಂತರಾಗಿದ್ದೇವೆ. ದಯಮಾಡಿ ನನ್ನನ್ನು ನೀನು ಬಿಟ್ಟು ಹೋಗಬೇಕೆಂಬುದಾಗಿ ಹೇಳಬೇಡ, ನಿನ್ನ ದೇವರೇ ನನ್ನ ದೇವರು ಎಂಬುದಾಗಿ ಒಬ್ಬ ಮೋವಾಬ್ ಸ್ತ್ರೀ ಕಿಮೋಶ್ ದೇವರನ್ನು ಆರಾಧನೆ ಮಾಡುವಂತ ಒಬ್ಬ ಸ್ತ್ರೀ, ಒಬ್ಬ ವಿಗ್ರಹಾರಾಧನೆ ಮಾಡುವಂತ ಸ್ತ್ರೀ ಆ ರೀತಿಯಾಗಿ ಹೇಳಬೇಕಾದ್ರೆ ಪ್ರೇರೆ ನವೋಮಿಯ ಒಂದು ಸಾಕ್ಷಿ
ಅದು ಯಾವ ರೀತಿಯಲ್ಲಿ ಇತ್ತು? ಶಿ ವಾಸ್ ಅ ವಿನ್ಸಮ್ ವಿಡೋ. ಆಕೆಯ ಒಂದು ಆತ್ಮವನ್ನು ಗೆದ್ದುಕೊಂಡಂತಹ ವಿಧವೆ. ಪ್ರೇರೆ ಮುಂದಕ್ಕೆ ಬರುವಾಗ ಅಲ್ಲಿ, ನೀನು ಸಾಯುವಲ್ಲೇ ನಾನು ಸಾಯುವೆನು, ಅಲ್ಲೇ ನನಗೆ ಸಮಾಧಿಯಾಗಬೇಕು, ಮಾಡದಿಂದಲ್ಲದೆ ನಾನು ನೀನು ಅಗಲಿದರೆ ಯೆಹೋವನು ನನಗೆ ಬೇಕಾದದ್ದನ್ನು ಮಾಡಲಿ. ಓಹ್ ಪ್ರಿಯರೇ, it is called as the golden text in the scripture, one of the greatest confession in the Bible. ಆಕೆ ಹೇಳಿದಂತ ಮಾತು, ನಿನ್ನ ದೇವರೇ ನನ್ನ ದೇವರು, ನಿನ್ನ ಜನರೇ ನನ್ನ ಜನರು, ಮಾಡದಿಂದಲ್ಲದೆ ನಾನು ಬೇರೆ ಪ್ರತ್ಯೇಕ ಮಾಡಿದರೆ ಯೆಹೋವನು ನನಗೆ ತೊಂದರೆಯನ್ನು ಕೊಡಲಿ ಎಂಬುದಾಗಿ ಆಕೆ ಹೇಳಿದಂತಹ ಮಾತನ್ನು ಅಲ್ಲಿ ನಾವು ಓದುವಂತವಾಗಿದ್ದೇವೆ. ಪ್ರಿಯರೇ, ವಾಟ್ ಆಫ್ ಫೇತ್ ರೂತ್ ಹ್ಯಾಡ್. ನವೋಮಿಯ ನಂಬಿಕೆ, ನವೋಮಿಯ ಸಾಕ್ಷಿ. ಪ್ರಿಯರೇ, ನಾವು ರೂತನ ಹೃದಯದಲ್ಲಿ ಬದಲಾವಣೆ ಮಾಡಲಿಕ್ಕಾಗದೇ ಇರುವಂತಹ ಆ ಒಂದು ಸನ್ನಿವೇಶವನ್ನು ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ಪ್ರಿಯರೇ, ಹಾಗೆ ಮುಂದಕ್ಕೆ ಬರುವಾಗ ಆಕೆ she learned that God has visited Bethlehem. ಬೆತ್ಲೆಹೇಮಿಗೆ ದೇವರೀಗ ಆ ಬರಗಾಲವನ್ನು ತೆಗೆದು ಹಾಕಿದ್ದಾನೆ, ಈಗ ಸಮೃದ್ಧಿಯಾಗಿದೆ ಬೆತ್ಲೆಹೇಮ್ ಎಂಬುದಾಗಿ ಕೇಳಿದ ಮೇಲೆ ನಾವು she returned back to Bethlehem. ಬೆತ್ಲೆಹೇಮಿಗೆ ಹಿಂತಿರುಗಿದಂತ ಆ ಒಂದು ಚಿತ್ರವನ್ನು ನೋಡುವಂತರಾಗಿದ್ದೇವೆ. ನೋವು, ದುಃಖ ಮತ್ತು ಹತಾಶೆಯಿಂದ ಕೂಡಿದ ವಿಧವೆಯಾಗಿ ಈಗ ಬೆತ್ಲೆಹೇಮಿಗೆ ವೈಲಿಂಗ್ ವಿಡೋ, ಈಗ ಬಹಳ ದುಃಖ ಭರಿತಳಾಗಿ ಬಹಳ ಹತಾಶೆಯಿಂದ ಕೂಡಿದ ವಿಧವೆಯಾಗಿ ಈಗ ಬೆತ್ಲೆಹೇಮಿಗೆ ಆಕೆ ಹಿಂತಿರುಗಿದ್ದಾಳೆ. ನಾವು ಎವ್ರಿಬಡಿ ವರ್ ಟಾಕಿಂಗ್ ಅಬೌಟ್ ನವೋಮಿ. ಓ, ನವೋಮಿ ಹ್ಯಾಸ್ ಕಮ್ ಬ್ಯಾಕ್. ನವೋಮಿ ಈಗ ಮತ್ತೆ ನಮ್ಮ ಸ್ಥಳಕ್ಕೆ ಹಿಂತಿರುಗಿ ಬಂದಿದ್ದಾಳೆ. about 10 years back, 10 ವರ್ಷಗಳು ಹಿಂದೆ ಈ ಸ್ಥಳದಲ್ಲಿ ಇದ್ದಂತ ನವೋಮಿ, ಮೋವಾಬ್ ದೇಶಕ್ಕೆ ಇಳಿದು ಹೋದಂತ ನವೋಮಿ ಈಗ ಮತ್ತೆ she has come back, ಮತ್ತೆ ಆಕೆ ಬಂದಿದ್ದಾಳೆ ಎಂಬುದಾಗಿ ಆಕೆ ಹೇಳುವಾಗ ಆಕೆ ಹೇಳಿದಂತ ಮಾತು, ಕಾಲ್ ಮಿ ನಾಟ್ ನವೋಮಿ. ನವೋಮಿ ಎಂಬುದಾಗಿ ಹೇಳಿದ್ರೆ ರಮಣೀಯಳು, ಆದ್ರೆ ಆಕೆ ಹೇಳಿದಂತ ಮಾತು, ಕಾಲ್ ಮಿ ಮಾರ, ನನ್ನನ್ನು ಮಾರ ಎಂಬುದಾಗಿ ಕರೀರಿ. ಯಾಕೆಂಬುದಾಗಿ ಹೇಳಿದ್ರೆ, God has brought a disciplinary hand on me. ದೇವರು ನನಗೆ ಶಿಕ್ಷಾಸ್ತ್ರವನ್ನು ತಂದಿದ್ದಾನೆ. ನಾನು ಆಕೆ ವಿರುದ್ಧವಾಗಿ ಹೋದಂತ ಕಾರಣಕ್ಕೆ ದೇವರು ನನಗೆ ಶಿಕ್ಷಾಸ್ತ್ರವನ್ನು ತಂದಿದ್ದಾನೆ. ಭಾಗ್ಯವಂತಳಾಗಿ ಹೋದೆನು, ಈಗ ಗತಿಹೀನಳಾಗಿ ಹಿಂತಿರುಗಿ ಬಂದಿದ್ದೇನೆ ಎಂಬುದಾಗಿ ಆಕೆ ಅರಿಕೆ ಮಾಡುವಂತಹ ಸಂಗತಿ ನೋಡುವಂತರಾಗಿದ್ದೇವೆ. ಐ ವೆಂಟ್ ಫುಲ್, ಲಾರ್ಡ್ ಹ್ಯಾಸ್ ಬ್ರಾಟ್ ಮಿ ಹೋಮ್ ಅಗೈನ್. ಪ್ರೇರೆ, ತಪ್ಪಿ ಹೋದ ಮಗನನ್ನು ನೆನಪು ಬರ್ತದ? ತಂದೆಯ ಮನೆಯಿಂದ ದೂರವಾಗಿ ಹೋದನು. ನಾನು ಎಲ್ಲ ಸೂರ್ಯದ ಮಾಡಿ ಹಂದಿಗಳ ಮಧ್ಯೆ ಇದ್ದಂಥ ಸಮಯದಲ್ಲಿ ನಾವು ಈ ಕೇಮ್ ಬ್ಯಾಕ್ ಟು ಹಿಸ್ ಸೆನ್ಸಸ್. ಓ, ನನ್ನ ತಂದೆ ಮನೆಯಲ್ಲಿ ಎಲ್ಲವಿದೆಯಲ್ಲ ಎಂಬುದಾಗಿ ನೆನಪು ಮಾಡಿಕೊಂಡು ಹಿಂತಿರುಗಿದಂಥ ಸನ್ನಿವೇಶ ನಮ್ಮ ನೆನಪಿಗೆ ಬರ್ತದಲ್ವಾ? ನಾವು ಶಿ ರಿಮೆಂಬರ್ಡ್ ಟು ಟ್ರೂ ಜೆಹೋವಾ, ನಿಜವಾದಂಥ ದೇವರನ್ನು ಅಲ್ಲಿ ನೆನಪು ಮಾಡಿಕೊಂಡ್ರು. ಮಾತ್ರವಲ್ಲ ಪ್ರಿಯರೇ, ಆ ವಚನ ಭಾಗದಲ್ಲಿ ಓದುವಾಗ 2 ಸಾರಿ ಸರ್ವಶಕ್ತನಾದಂಥ ದೇವರು, ಸರ್ವಶಕ್ತನಾದ ದೇವರು ಎಂಬುದಾಗಿ, ಆಲ್ಮೈಟಿ ಎಲ್ ಶಡಾಯ್ ಎಂಬುದಾಗಿ 2 ಸಾರಿ ಆಕೆ ಅಲ್ಲಿ ಉಪಯೋಗಿಸಿದಂತಹ ಪದ ಪ್ರಯೋಗ ನೋಡುವಂತರಾಗಿದ್ದೇವೆ. ಸ್ಟಿಲ್ ಶಿ ರಿಮೆಂಬರ್ಡ್ ಜೆಹೋವಾ. ಯೆಹೋವನನ್ನು ನೆನಪು ಮಾಡಿಕೊಂಡು ಯೆಹೋವನನ್ನು ಆಕೆ ಮರೆತಿಲ್ಲ. ಯೆಹೋವನು ಈಗ ಸರ್ವಶಕ್ತನ ಆಲ್ಮೈಟಿ ಗಾಡ್ ಎಂಬುದಾಗಿ ಆಕೆ 2 ಸಾರಿ ಉಪಯೋಗಿಸಿದಂತಹ ಒಂದು ಪದ ಪ್ರಯೋಗದಲ್ಲಿ ನೋಡುವಂತರಾಗಿದ್ದೇವೆ. 20ನೇ ವಚನ, 21ನೇ ವಚನದಲ್ಲಿ ಎಲ್ ಶಡಾಯ್ ಎಂಬುದಾಗಿ ಆಕೆ ಸರ್ವಶಕ್ತನಾದ ದೇವರು ಎಂಬುದಾಗಿ ಆಕೆ ಯೆಹೋವನ ಕುರಿತಾಗಿ ಆ ಉಪಯೋಗಿಸಿದಂತಹ ಪದ ಪ್ರಯೋಗ ನೋಡುವಂತರಾಗಿದ್ದೇವೆ. ದಟ್ ಸ್ಪೀಕ್ಸ್ ಆಫ್ ಹರ್ ಫೇತ್. ಪ್ರಿಯರೇ, ಮಾತ್ರವಲ್ಲ ಪ್ರಿಯರೇ, ಶಿ ವಾಸ್ ಎ ವೇಟಿಂಗ್ ವಿಡೋ. ಆಕೆ ತಾಳ್ಮೆಯಿಂದ ಅಲ್ಲಿ ಕಾದಂತಹ ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಯಾಕೆಂಬುದಾಗಿ ಹೇಳಿದರೆ, ದೇವರು ಅವರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಮಾಡಿಕೊಟ್ಟಿದ್ದರು. ಒಬ್ಬರು ಯಾಜಕಾಂಡರ ಪುಸ್ತಕ 19ನೇ ಅಧ್ಯಾಯಕ್ಕೆ ಬಂದರೆ ನಾವು ಅಲ್ಲಿ ಹೀಗೆ ಓದುವಂತರಾಗಿದ್ದೇವೆ. 19ನೇ ಅಧ್ಯಾಯ 9ನೇ ವಚನಕ್ಕೆ ಬಂದರೆ, ಅಲ್ಲಿ ರೂತಳಿಗೆ ಆಕೆ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ಮಾಡಿದ್ಲು. ಇಸ್ರಾಯೇಲ್ ದೇಶದಲ್ಲಿ ದೇವರು ಅನ್ಯರಿಗೂ ಮತ್ತು ರೀತಿಯ ಬಡವರಿಗೂ ಎಲ್ಲ ರೀತಿಯ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾನೆ. 19ನೇ ವಚನಕ್ಕೆ ಬಂದರೆ, ನೀವು ಪೈರುಗಳನ್ನು ಕೊಯ್ಯುವಾಗ ಹೊಲಗಳ ಮೂಲೆಗಳಿರುವುದನ್ನೆಲ್ಲ ಕೊಯ್ಯಬಾರದು, ಮತ್ತು ಕೊಯ್ದಾಗ ಹಕ್ಕಲಾಯಬಾರದು, ಅದನ್ನು ಬಡವರಿಗೂ ಪರದೇಶಿಗಳಿಗೂ ಬಿಟ್ಟು ಬಿಡಬೇಕೆಂಬಂತಹ ನಿಯಮವನ್ನು ದೇವರು ಕೊಟ್ಟಿದ್ದಾನೆ. ಆದ್ರಿಂದ ಮಗಳೇ, ನೀನು ಹೋಗಿ ಅಲ್ಲಿ ಹೊಲದಲ್ಲಿ ನೀನು ಬೇಕಾದಂಥ ತೆನೆಯನ್ನು ಕಿತ್ತುಕೊಂಡು ಬರುವುದೆಂಬುದಾಗಿ ಸಲಹೆಯನ್ನು ಕೊಟ್ಟಿದ್ದರು. ಮಾತ್ರವಲ್ಲ ಪ್ರಿಯರೇ, ಡ್ಯೂಟ್ರಾನಮಿಯಲ್ಲಿ ಓದುವಂತರಾಗಿದ್ದೇವೆ. ಅಣ್ಣ ತಮ್ಮಂದಿರು ಒಂದೇ ಕುಟುಂಬದ ಇರುವಾಗ ಅಣ್ಣನು ಮಗನಿಂದ ಸತ್ತರೆ ಅವನ ಹೆಂಡತಿ ಬೇರೆ ಪುರುಷನನ್ನು ಮದುವೆಯಾಗಬಾರದು, ಅವಳ ಮೈದುನ ಧರ್ಮವನ್ನು ನೆರವೇರಿಸಬೇಕೆಂಬಂತ ನಿಯಮವೂ ಸಹ ಇದೆ. ನಿನಗೆ ಸಮೀಪ ಬಂದು ಈಗ ನಿನ್ನನ್ನು ಮದುವೆ ಮಾಡಿಕೊಂಡು ನಿನಗೆ ಒಂದು ಲೈಫ್ ಅನ್ನು ಕೊಡುವಂತ ಒಂದು ನಿಯಮವನ್ನು ಸಹ ದೇವರು ಕೊಟ್ಟಿದ್ದಾನೆ ಎಂಬಂತ ಸಂಗತಿಯನ್ನು ಆಕೆ ತಿಳಿಸಿದಳು. ಮತ್ತು ಆಕೆದು ತಾಳ್ಮೆಯಿಂದ ಈ ಒಂದು ಸಮಯಕ್ಕಾಗಿ ಕಾಯ್ತಾ ಇದ್ದಳು. ಶಿ ಜಸ್ಟ್ ಡಿಪೆಂಡೆಡ್ ಆನ್ ಗಾಡ್, ವೇಟಿಂಗ್ ಗಾಡ್ಸ್ ಟೈಮಿಂಗ್. ಆ ತಾಳ್ಮೆಯಿಂದ ಆಕೆ ಅಲ್ಲಿ ಕಾದಂತಹ ಸಂಗತಿ ನೋಡುವಂತರಾಗಿದ್ದೇವೆ. ಆಕೆಯು ಯಾವುದೇ ರೀತಿಯ ಆತುರ ಕಾರ್ಯಕ್ಕಾಗಿ, ಅಯ್ಯೋ ನನ್ನ ಸಮೀಪ ಬಂದು ನನಗೆ ಈ ಕಾರ್ಯಗಳನ್ನು ಬಿಡಿಸಬಹುದು ಎಂಬುದಾಗಿ ಆಕೆ ಆತುರಕ್ಕೆ ಒಳಪಡಲಿಲ್ಲ. ಶಿ ವಾಸ್ ವೇಟಿಂಗ್ ಫಾರ್ ಗಾಡ್ಸ್ ಟೈಮಿಂಗ್. ಅಲ್ಲಿ ಮುಂದಕ್ಕೆ ಬರುವಾಗ ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ, ಕೀರ್ತನೆಗಳು ಓದುವಂತರಾಗಿದ್ದೇವೆ, ರೆಸ್ಟ್ ಇನ್ ದ ಲಾರ್ಡ್ ಅಂಡ್ ವೇಟ್ ಪೇಷಂಟ್ಲಿ. ಆ ರೀತಿಯಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದ್ರಿ ಎಂಬುದಾಗಿ ಕೀರ್ತನೆಗೆ ಹೇಳುವ ಹಾಗೆ ಪ್ರಿಯರೇ, ಶಿ ವಾಸ್ ವೇಟಿಂಗ್ ಫಾರ್ ಗಾಡ್ಸ್ ಟೈಮಿಂಗ್. ಮಾತ್ರವಲ್ಲ ಪ್ರಿಯರೇ, ಶಿ ವಾಸ್ ಎ ವೈಸ್ ವಿಡೋ. ಆಕೆಯು ಈ ಎಲ್ಲ ಸಂಗತಿಗಳನ್ನು ರೂತಳಿಗೆ ಆಕೆ ತಿಳಿಸಿದಳು. ಶಿ ಟೋಲ್ಡ್ ಅಬೌಟ್ ದ ಕಿನ್ಸ್ಮನ್ ರಿಡೀಮರ್.
ಆಕೆ ಆ ಭೋಜನ ಕುರಿತಾಗಿ ಆಕೆಯು ನೀನು ಎಲ್ಲಿ ಹೋಗಿ ನೀನು ಹಕ್ಕದ ತೇನೆಯನ್ನು ಹಾಯ್ದೆ ಎಂಬುದಾಗಿ ಹೇಳುವಾಗ ಭೋಜನ ಒಂದು ಹೊಲಕ್ಕೆ ಹೋಗಿದ್ದೆ, ಭೋಜನನನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡನು, ಆತ ನನಗೆ ಬೇಕಾದಂತೆ ಎಲ್ಲ ತೆನೆಗಳನ್ನು ಯಥೇಚ್ಛವಾಗಿ ಕೊಟ್ಟನು ಎಂಬುದಾಗಿ ರೂತಳು ಹಿಂತಿರುಗಿ ಬಂದು ನವಮಿಗೆ ಹೇಳಿದಾಗ ಭೋಜನ ಹೆಸರು ಯಾವಾಗ ಕೇಳಿದಳೋ ಆಗ ಆಕೆ he is one of our kinsman redeemer, ನಮಗೆ ವಿಮೋಚನೆ ಮಾಡಲು ಶಕ್ತನಾದಂಥ ಒಬ್ಬ ವ್ಯಕ್ತಿ ಎಂಬುದಾಗಿ ಆಕೆಯು ಎಲ್ಲ ಸಂಗತಿಗಳನ್ನು ಅಲ್ಲಿ ನವಮಿಗೆ ತಿಳಿಸಿದ್ರು. ಕಿನ್ಸ್ಮ್ಯಾನ್ ರಿಡೀಮರ್. ಪ್ರೇರೆ, ದಿಸ್ ಅ ವೆರಿ ಇಂಟ್ರೆಸ್ಟಿಂಗ್ ವರ್ಡ್ ಇನ್ ಸ್ಕ್ರಿಪ್ಚರ್. ದೇವರ ವಾಕ್ಯದಲ್ಲಿ ಪ್ರೇರೆ ಈ ಸಮೀಪ ಬಂಧು ಎನ್ನುವಂತಹದ್ದು ಬಹಳ ಇಂಟ್ರೆಸ್ಟಿಂಗ್ ಆದಂಥ ವರ್ಡ್. ಏನೆಂಬುದಾಗಿ ಹೇಳಿದ್ರೆ, ಇಂಥ ಹಿಬ್ರಿಯ ಭಾಷೆಯಲ್ಲಿ ಗೋಯಲೆಮ್ ಅಂತ ಒಂದು ಪದಪ್ರಯೋಗ, ಇಟ್ ಹ್ಯಾಸ್ 3 ಮೀನಿಂಗ್ಸ್. ಗೋಯಲೆಮ್ ಅಂತ ಹಿಬ್ರಿವಿನ ಪದಪ್ರಯೋಗ, ಇಟ್ ಹ್ಯಾಸ್ ಗಾಟ್ 3 ಮೀನಿಂಗ್ಸ್. ಏನಂದ್ರೆ, ಒಂದು ಕಿನ್ಸ್ಮ್ಯಾನ್, ಸಮೀಪವ ಬಂಧು, ಮತ್ತೊಬ್ಬ ರಿಡೀಮರ್, ವಿಮೋಚಿಸುವಂತವನು, ಮತ್ತೊಂದು ಅವೆಂಜರ್, ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತವನು. ಬೇರೆ ಇಲ್ಲಿ ಒಬ್ಬ ಸಮೀಪ ಬಂಧು ಈಗ ರೂತಳು ಅಲ್ಲಿದ್ದಾಳೆ, ಆಕೆಗೆ ಒಬ್ಬ ಕಿನ್ಸ್ಮ್ಯಾನ್, ಒಬ್ಬ ಸಮೀಪ ಬಂದು ಆಕೆಯನ್ನು ವಿಮೋಚನೆ ಮಾಡಬೇಕಾದ್ರೆ ದೇರ್ ಇಸ್ ಸಮ್ ರಿಕ್ವೈರ್ಮೆಂಟ್ ದ ಸ್ಕ್ರಿಪ್ಚರ್ ಟೆಲ್ಸ್. ಏನೆಂಬುದಾಗಿ ಹೇಳಿದ್ರೆ, ಹಿ ಮಸ್ಟ್ ಬಿ ಎ ಬ್ಲಡ್ ರಿಲೇಟಿವ್. ಆತನು ಸಮೀಪ ಬಂಧು ಆಗಿರಬೇಕು. ಹಿ ಮಸ್ಟ್ ಬಿ ಕೇಪಬಲ್ ಆಫ್ ಪೇಯಿಂಗ್ ದ ಪ್ರೈಸ್. ಆ ಒಂದು ಆಕೆಯನ್ನು ಬಿಡುಗಡೆ ಮಾಡುವುದಕ್ಕೆ ಬೆಲೆಯನ್ನು ತೆತ್ತಲು ಆತನು ಶಕ್ತನಾಗಿರಬೇಕು. ಮೂರನೇದಾಗಿ, ಹಿ ಮಸ್ಟ್ ಬಿ ವಿಲ್ಲಿಂಗ್ ಟು ರಿಡೀಮ್. ಆಕೆಯನ್ನು ಆ ಸ್ಥಿತಿಯಿಂದ ಬಿಡುಗಡೆ ಮಾಡಲು ಆತನು ಇಷ್ಟವುಳ್ಳವನಾಗಿರಬೇಕು. ಯಾಕೆಂಬುದಾಗಿ ಹೇಳಿದ್ರೆ, ಆ ರೂತಳ ಪುಸ್ತಕ ಮನೆಗೆ ಹೋಗಿ ಮೊದಲನೇ ಅಧ್ಯಾಯದಲ್ಲಿ ಓದಿದ್ರೆ, ದೇರ್ ವಾಸ್ ಅನದರ್ ಕಿನ್ಸ್ಮ್ಯಾನ್. ಆ ನವಮಿಗೆ ಸಮೀಪ ಬಂದು ಮತ್ತೊಬ್ಬನಿದ್ದನು, ಆದ್ರೆ ಆತ ಹೇಳಿದಂತ ಮಾತು, ಇಲ್ಲ, ನೋ, ಐ ವಿಲ್ ನಾಟ್ ರಿಡೀಮ್, ಐ ಕೆನಾಟ್. ನನ್ನ ಒಂದು ಆಸ್ತಿ ನಷ್ಟವಾಗ್ತದೆ, ರೂತಳನ್ನು ಮದುವೆ ಮಾಡಿಕೊಂಡ್ರೆ ನನಗೆ ನಷ್ಟವಾಗ್ತದೆ ಎಂಬುದಾಗಿ ಹೇಳಿ ಆ ಕೆಲಸಕ್ಕೆ ಆತನು ಒಪ್ಪಲಿಲ್ಲ. ಆದ್ರೆ ಹಿ ಮಸ್ಟ್ ಬಿ ವಿಲ್ಲಿಂಗ್ ಟು ರಿಡೀಮ್. ಆ ಒಂದು ಕಿನ್ಸ್ಮನ್ ರಿಡೀಮರ್ ಆ ಒಂದು ಅರ್ಹತೆ ಅದು. ಬೇರೆ ಆ ಒಂದು ರಿಡೀಮರ್ ಮಾಡುವಂತ ಕೆಲಸ ಏನೆಂಬುದಾಗಿ ಹೇಳಿದ್ರೆ, ಆತನು ನಮ್ಮ ಸಾಲವನ್ನು ತೀರಿಸುವಂತವನು, ನಮ್ಮ ಅನುವಂಶಿಕತೆಯನ್ನು ಭದ್ರಪಡಿಸುವಂತವನು, ಅಂತವನನ್ನು ಕಿನ್ಸ್ಮನ್ ರಿಡೀಮರ್ ಎಂಬುದಾಗಿ ಅಲ್ಲಿ ದೇವರ ವಾಕ್ಯವು ಆತನಿಗೆ ಆ ಒಂದು ಸ್ಥಾನವನ್ನು ಅದು ಕೊಟ್ಟಿತ್ತು. ಬೇರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ನಾವು ಸ್ವಲ್ಪ ಅವಲೋಕನ ಮಾಡುವಾಗ, ಬೇರೆ ಪಾಪಿಗಳಾದಂಥ ನಮ್ಮನ್ನು ಆ ಒಂದು ಸ್ಥಿತಿಯಿಂದ ಬಿಡುಗಡೆ ಮಾಡುವುದಕ್ಕಾಗಿ, ಪಾಪದ ದಾಸತ್ವದಲ್ಲಿ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ನಮ್ಮ ಸಮೀಪ ಬಂಧುವಾಗಿ ಆತನು ಬರಬೇಕಾಯಿತು. ನಮಗೋಸ್ಕರವಾಗಿ, ಯಾಕಂದ್ರೆ ಆತನು ಕರೆಯುವಂತಹದ್ದು ನಮ್ಮ ರೆಸ್ಪಾನ್ಸ್ ಯಾವ ರೀತಿಯಲ್ಲಿ ಇರಬೇಕೆಂಬುದಾಗಿ ಹೇಳಿದ್ರೆ, ಅವರ ರೆಸ್ಪಾನ್ಸ್ ಟೇಕಿಂಗ್ ರೆಫ್ಯೂಜ್ ಯಾವ ರೀತಿಯಲ್ಲಿ ರೂತಳು ಭೋಜನ ಬಳಿಗೆ ಹೋಗಿ ನಿನ್ನ ವಸ್ತ್ರದ ಅಂಚನ್ನು ನನಗೆ ಹಾಸು ಎಂಬುದಾಗಿ ಆಕೆ ಹೇಳಿದಳು. ಅಲ್ಲಿ ಹೇಳಿದಂಥ ಮಾತು, ನಿನ್ನ ಹೊದಿಕೆಯ ಹಂಚನ್ನು ನನ್ನ ಮೇಲೆ ಹಾಕು ಎಂಬುದಾಗಿ ಭೋಜನೆಗೆ ಆಕೆ ಹೇಳಿದಳು. ಆ ಮಾತಿನಲ್ಲಿ ನನ್ನನ್ನು ಮದುವೆಯಾಗಿ ನನ್ನನ್ನು ಸಂರಕ್ಷಿಸು ಎಂಬಂತ ಒಂದು ಟಿಪಿಕಲ್ ಮೀನಿಂಗ್ ಅದರಲ್ಲಿ ಅಡಕವಾಗಿರುವಂತಹ ಸತ್ಯತೆಯನ್ನು ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ಬೇರೆ ಆ ಒಂದು ಅದೇ ಸೇಮ್ ವರ್ಡ್ ಗೋಯಲೆಮ್ ಅಂತ ಒಂದು ಪದ ಪ್ರಯೋಗ. ಇಫ್ ಯು ಕಮ್ ಬ್ಯಾಕ್ ಟು ಬುಕ್ ಆಫ್ ಹಿಬ್ರೂಸ್, ಇಬ್ರಿಯರ ಪುಸ್ತಕಕ್ಕೆ ದಯಮಾಡಿ ತಿರುಗಿಸ್ರಿ. ಇಬ್ರಿಯರ ಪುಸ್ತಕ 2ನೇ ಅಧ್ಯಾಯದಲ್ಲಿ ಆ ಹಿಬ್ರಿಯ ವರ್ಡ್ ಗೋಯಲೆಮ್ ಅಂತ ಪದ ಪ್ರಯೋಗ ಹೊಸ ಒಡಂಬಡಿಕೆ ವಿಶ್ವಾಸಗಳು ಅಂತ ನಮಗೆ 3 ಅಮೂಲ್ಯವಾದಂತಹ ಸತ್ಯತೆಗಳನ್ನು ಅದು ಸಾಲಿ ತಿಳಿಸುವಂತಾಗಿದೆ. ಏನೆಂಬುದಾಗಿ ಹೇಳಿದರೆ, ಇಫ್ ಯು ಕಮ್ ಬ್ಯಾಕ್ ಟು ಹಿಬ್ರೂಸ್ ಚಾಪ್ಟರ್ 2, ಇಬ್ರಿಯರ ಪುಸ್ತಕ 2ನೇ ಅಧ್ಯಾಯ 14ನೇ ವಚನಕ್ಕೆ ಬಂದ್ರೆ ನಾವು ಹೀಗೆ ಓದುವಂತರಾಗಿದ್ದೇವೆ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನ್ನು ಅಡಗಿಸಿಬಿಡುವುದಕ್ಕೂ, ಮರಣ ಭಯದ ದೆಸೆಯಿಂದ ನಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಬೇರೆ ಮೊದಲಾಗಿ ಹಿ ಬಿಕೇಮ್ ಅವರ್ ಕಿನ್ಸ್ಮ್ಯಾನ್, ನಮ್ಮ ಸಮೀಪ ಬಂಧುವಾದನು. ಯಾವ ರೀತಿಯಲ್ಲಿ ಎಂಬುದಾಗಿ ಹೇಳಿದರೆ, ನಂಬರ್ 1, ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡದೆ ಅವರ ಸಮೀಪ ಬಂಧುವಾಗುವುದಕ್ಕಾಗಿ ತಾನು ರಕ್ತ ಮಾಂಸಧಾರಿಯಾಗಿ ಬಂದನು. ಬೇರೆ ನಮಗೋಸ್ಕರವಾಗಿ ಆತನು ಸಮೀಪ ಬಂಧುವಾಗುವುದಕ್ಕೋಸ್ಕರವಾಗಿ ನರಾವತರ ಎತ್ತಿ ಬರಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಆತನು ಸಮೀಪ ಬಂಧುವಾಗುವುದಕ್ಕೋಸ್ಕರವಾಗಿ ರಕ್ತ ಮಾಂಸಧಾರಿಯಾಗಿ ಆತನು ಬಂದನು. ಎರಡನೇದಾಗಿ ಪ್ರೇರೆ ಅಲ್ಲಿ ನಾವು ಹೀಗೆ ಓದುವಂತರಾಗಿದ್ದೇವೆ, ನಮ್ಮ ವಿಮೋಚಕನಾಗದ್ದನ್ನು ಅಲ್ಲಿ 2ನೇ ಸಂಗತಿ ನೋಡುತ್ತೇವೆ. ಅಲ್ಲಿ ಬೇರೆ ಕಲರ್ ಮಾಡಲ್ಪಟ್ಟಿದೆ. ಮರಣದಿಂದಲೇ, ಎರಡನೇದಾಗಿ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ. ಅಲ್ಲಿ ಮರಣ ಭಯದ ದೆಸೆಯಿಂದ ನಮ್ಮ ಜೀವಮಾನದಿಂದ ದಾಸತ್ವದ ಒಳಗಿದ್ದೆವು. ಆ ದಾಸತ್ವದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಪ್ರೇರೆ ಆತನು ನಮಗೋಸ್ಕರವಾಗಿ ರಕ್ತ ಮಾಂಸಧಾರಿಯಾದನು. ಮಾತ್ರವಲ್ಲ ಪ್ರೇರೆ, ಮೂರನೇದಾಗಿ ಆತನು ಆ ಒಂದು ಪ್ರತಿಕಾರವನ್ನು ತೀರಿಸುವುದಕ್ಕಾಗಿ ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಜಯವನ್ನು ಅಡಗಿಸಿ ಬಿಟ್ಟು ನಮಗೆ ಜಯವನ್ನು ತಂದುಕೊಟ್ಟು ಎಂಬಂತಹ ಅಂಶವನ್ನು ಅದು ನಮಗೆ ತಿಳಿಸುವಂತಾಗಿದೆ. ಪ್ರೇರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಪಾಪದ ಆ ಒಂದು ದಾಸತ್ವಕ್ಕೆ ಸಿಕ್ಕಿ ಹಾಕೊಂಡವರಾಗಿ ಆ ಬಿಡಿಸಿಕೊಳ್ಳಲಿಕ್ಕಾಗದಂತಹ ಸ್ಥಿತಿಗೆ ನಾವು ಜಾರಿ ಹೋಗಿದ್ದೆವು. ಆ ಸ್ಥಿತಿಯಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ
ಆತನು ನಮಗೋಸ್ಕರವಾಗಿ ಸಮೀಪ ಬಂಧುವಾಗಿ ನವರಾವತಾರ ಎತ್ತಿ ಬಂದು ನಮಗೋಸ್ಕರವಾಗಿ ಮರಣವನ್ನು ಅನುಭವಿಸಿ ಮರಣಾಧಿಕಾರಿ ಅಂತ ಸೈತಾನನನ್ನು ಆತನು ಸಂಪೂರ್ಣವಾಗಿ ಸೋಲಿಸಿ ನಮಗೆ ನನಗೂ ಮತ್ತು ನಿನಗೊಂದು ಭಾಗ್ಯಕರವಾದಂಥ ನಿರೀಕ್ಷೆಯನ್ನು ಆತನು ನಮಗೆ ಕೊಟ್ಟಿದ್ದಾನೆ. ಬೇರೆ ಆತನಿಗೆ ನಾವು ಎಷ್ಟು ಸ್ತೋತ್ರವನ್ನು ಸಲ್ಲಿಸಬೇಕಲ್ವಾ. ಕರ್ತನೆ, ನಿರೀಕ್ಷೆಯಾದಂತಹ ಸ್ಥಿತಿ ಇತ್ತು, ಆದರೆ ನಮಗೆ ನೀನು ಬಂದು ಸಮೀಪ ಒಂದು ಬಂಧುವಾಗಿ ನಮಗೆ ನಿರೀಕ್ಷೆಯನ್ನು ಕೊಟ್ಟೆ. ಮಾತ್ರವಲ್ಲ ಪ್ರೇರೆ, ಕಡೆಯದಾಗಿ ನಾವು ಹೀಗೆ ಓದುವಂತರಾಗಿದ್ದೇವೆ, ವೆಲ್ತಿ ವಿಡೋ. ಪ್ರಾಯಶಃ ನವಮಿಯು ತನ್ನ ಲೈಫ್ನಲ್ಲಿ ಆಕೆ ನೆನೆಸಲಿಲ್ಲ, ನನಗೆ ದೇವರು ನನಗೆ ಈ ರೀತಿಯಾದಂಥ ಆಶೀರ್ವಾದವನ್ನು ಕೊಡ್ತಾನೆ ಎಂಬುದಾಗಿ ಭೋಜನ ಮತ್ತು ರೂತಳ ಮುಖಾಂತರವಾಗಿ ನವಮಿಯ ಹೆಸರು ಸಹ ಕುಟುಂಬದಲ್ಲಿ ಶಾಶ್ವತವಾಗಿರುವ ಸೌಭಾಗ್ಯವನ್ನು ದೇವರು ಅನುಗ್ರಹಿಸಿದರು. ಭೋಜನ ಮತ್ತು ರೂತಳ ಮುಖಾಂತರವಾಗಿ ಪ್ರೇರೆ ದೇವರು ಅದ್ಭುತವಾದ ಆಶೀರ್ವಾದವನ್ನು ಕುಟುಂಬಕ್ಕೆ ತಂದನು. ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮೆಸ್ಸಿಯನು ಪ್ರೇರೆ ರೂತಳು ಮತ್ತು ಭೋಜನ ಮುಖಾಂತರವಾಗಿ ಹಿಡಿದು ಅವರ ಒಂದು ಸಂತತಿಯ ಮುಖಾಂತರವಾಗಿ ಮೆಸ್ಸಿಯನು ಇಳಿದು ಬಂದಂತಹ ಸಂಗತಿಯನ್ನು ಓದುವಂತರಾಗಿದ್ದೇವೆ. ಪ್ರೇರೆ ಆ ಒಂದು ಮೆಸ್ಸಿಯನು ಇಳಿದು ಬಂದಂತಹ ಆ ಒಂದು ಕುಟುಂಬದಲ್ಲಿ ನವಮಿಯು ಶಿ ಆಲ್ಸೋ ಬಿಕೇಮ್ ಎ ಪಾರ್ಟ್ ಆಫ್ ದ ಫ್ಯಾಮಿಲಿ. ಅದ್ಭುತವಾದಂತಹ ಆಶೀರ್ವಾದವನ್ನು ಅಲ್ಲಿ ದೇವರು ತಂದನು. ಪ್ರೇರೆ, ಸುಮಾರು 18ನೇ ಶತಮಾನದ ಒಂದು ಘಟನೆಯನ್ನು ಹೇಳಿ ನಾನು ಮಾತನಾಡಿ ನಿಲ್ಲಿಸ್ತೇನೆ. ಮೇರಿ ಜೋನ್ಸ್ ಎಂಬಂತ ಸಣ್ಣ ಹುಡುಗಿ, ಶಿ ವಾಸ್ ಸಂಡೇ ಸ್ಕೂಲ್ದಿಂದಲೂ ಸಹ ಆಕೆಗೆ ವೆಲ್ಶ್ ಫ್ಯಾಮಿಲಿ ಯುಕೆನ ಯುನೈಟೆಡ್ ಕಿಂಗ್ಡಮಿನ ಒಂದು ಸಣ್ಣದಾದಂತಹ ಒಂದು ಹುಡುಗಿ. ಸಂಡೇ ಸ್ಕೂಲ್ನಿಂದಲೂ ಆಕೆಗೆ 17ನೇ ಶತಮಾನ 18ನೇ ಶತಮಾನ ಎಂಬುದಾಗಿ ಹೇಳಿದರೆ ವೆರಿ ಪುವರ್. ಈ ರೀತಿಯಾದಂಥ ಒಂದು ಟೆಕ್ನಾಲಜಿ ಇಲ್ಲ, ಈ ರೀತಿಯಾದಂಥ ಒಂದು ವೆಲ್ತ್ ಇಲ್ಲ, ಬಹಳ ಬಡತನ, ಟೆಕ್ನಾಲಜಿ ಇಲ್ಲ, ಪ್ರಯಾಣ ಮಾಡುವುದು ಬಹಳ ಕಷ್ಟಕರವಾದಂಥ ದಿನಗಳು ಅದು. ಆ ಸಮಯದಲ್ಲಿ ಸಂಡೇ ಸ್ಕೂಲಿನ ಸಣ್ಣ ಹುಡುಗಿಗೆ ನಾನು ಒಂದು ಬೈಬಲ್ ಅನ್ನು ತೆಗೆದುಕೊಳ್ಬೇಕೆಂಬಂತ ಬಹಳ ಉತ್ಸುಕತೆ. ಮೇರಿ ಜೋನ್ಸ್ ಎಂಬಂತ ಯುಕೆ ಯುನೈಟೆಡ್ ಕಿಂಗ್ಡಮಿನ ಆ ಸಣ್ಣ ಹುಡುಗಿ ಆಶೆ ಪ್ರಾರಂಭ ಆಯಿತು. ಹೇಗಾದರೂ ಮಾಡಿ ನಾನು ಸಹ ಒಂದು ಬೈಬಲ್ ಅನ್ನು ತೆಗೆದುಕೊಂಡು ನಾನು ಓದಬೇಕೆಂಬುದಾಗಿ. ಅದಕ್ಕೋಸ್ಕರವಾಗಿ ಸಣ್ಣ ಸಣ್ಣ ಪುಟ್ಟ ಕೆಲಸಗಳನ್ನು ಆಕೆ ಮಾಡಿ, ಮನೆ ಕೆಲಸಗಳನ್ನು ಮಾಡಿ ಆಕೆ ಹಣವನ್ನು ಶೇಖರಣೆ ಮಾಡಲಿಕ್ಕೆ ಬರೆ ಬಡತನದ ಫ್ಯಾಮಿಲಿ, ವೆಲ್ಶ್ ಕುಟುಂಬದಿಂದ ಯುನೈಟೆಡ್ ಕಿಂಗ್ಡಮಿನ ಒಂದು ಸಣ್ಣ ಬಡತನದ ಫ್ಯಾಮಿಲಿ, ಆಕೆ ತನಗೆ ಸಿಕ್ಕಿದಂತ ಮನೆ ಕೆಲಸವನ್ನು ಮಾಡಿ ಹಣವನ್ನು ಕೂಡಿಸಿ 15 ವರ್ಷದ ಆ ಒಂದು ಪ್ರಾಯಕ್ಕೆ ಬಂದಾಗ ಸ್ವಲ್ಪ ಹಣವನ್ನು ಆಕೆ ಅದಕ್ಕೋಸ್ಕರವಾಗಿ ಮೀಸಲಿಟ್ಟು ಆಕೆ ಸಂಗ್ರಹ ಮಾಡಿದ ಮೇಲೆ ಈ ಒಂದು ಹಣದಲ್ಲಿ ನಾನೀಗ ಖಂಡಿತವಾಗಿ ನಾನು ಸತ್ಯವೇದವನ್ನು ಕೊಂಡುಕೊಳ್ಳಬಹುದು ಎಂಬುದಾಗಿ ಆಕೆ ತೀರ್ಮಾನ ಮಾಡಿ ಆಕೆ ಆ ಒಂದು ಸಮಯದಲ್ಲಿ ರೆವರೆಂಡ್ ಥಾಮಸ್ ಚಾರ್ಲ್ಸ್ ಎಂಬಂತ ವ್ಯಕ್ತಿಯ ಬಳಿಯಲ್ಲಿ ಮಾತ್ರ ಆ ಯುನೈಟೆಡ್ ಕಿಂಗ್ಡಮಿನ ಒಂದು ಸ್ಥಳದಲ್ಲಿ ಬೈಬಲ್ಗಳು ಸಿಗುತ್ತಾ ಇತ್ತು. ರೆವರೆಂಡ್ ಥಾಮಸ್ ಚಾರ್ಲ್ಸ್ ಎಂಬಂತ ವ್ಯಕ್ತಿ ಬಳಿಯಲ್ಲಿ ಮಾತ್ರ. ಆತನು ಇರುವಂತಹದ್ದು ಈಕೆ ಇರುವಂತಹ ಸ್ಥಳದಿಂದ ಸುಮಾರು 26 ಮೈಲಿಗೆ ನಿಂತದ್ದು ದೂರದಲ್ಲಿ. ಸೊ ಶಿ ಡಿಸೈಡೆಡ್ ತನ್ನ ಹಣವನ್ನು ತೆಗೆದುಕೊಂಡು 26 ಮೈಲುಗಳು ದೂರ ನಡ್ಕೊಂಡು ಹೋಗಿ ರೆವರೆಂಡ್ ಥಾಮಸ್ ಚಾರ್ಲ್ಸ್ ಅನ್ನು ಭೇಟಿ ಮಾಡಿ ಆಕೆಗೆ ಆ ಹಣವನ್ನು ಕೊಟ್ಟು ಆ ಬೈಬಲ್ಗೋಸ್ಕರವಾಗಿ ನಾನು ಇಷ್ಟು ದೂರ 26 ಮೈಲುಗಳ ದೂರ ನಡ್ಕೊಂಡು ಬರಿಗಾಲಲ್ಲಿ ನಾನು ನಡ್ಕೊಂಡು ಬಂದಿದ್ದೇನೆ ಎಂಬುದಾಗಿ ಹೇಳುವಾಗ ಥಾಮಸ್ ಚಾರ್ಲ್ಸ್ ಅವರಿಗೆ ಒಂದು ರೀತಿಯಲ್ಲಿ ಗರಬಡಿದಂತೆ ಆಯಿತು. ವಾಟ್ ಈಸ್ ದಿಸ್? ಸಣ್ಣ ಹುಡುಗಿ, ಸುಮಾರು 15 ವರ್ಷದ ಹುಡುಗಿ, ಒಂದು ಸತ್ಯವೇದವನ್ನು ಕೊಂಡುಕೊಳ್ಳೋದಕ್ಕೋಸ್ಕರವಾಗಿ ತಾನು ಮನೆ ಕೆಲಸ ಮಾಡಿ ಹಣವನ್ನು ಶೇಖರಣೆ ಮಾಡಿ ಆ ಹಣವನ್ನು ತೆಗೆದುಕೊಂಡು ಬಂದು ಈಗ ಸತ್ಯವೇದವನ್ನು ಕೊಂಡುಕೊಳ್ಳೋದಕ್ಕೋಸ್ಕರವಾಗಿ ಇಷ್ಟು ದೂರ ನಡ್ಕೊಂಡು ಬಂದಿದ್ದಾಳಲ್ಲ ಎಂಬುದಾಗಿ ಹೇಳಿ ಆ ರೆವರೆಂಡ್ ಥಾಮಸ್ ಚಾರ್ಲ್ಸ್ ಅವರು ಒಂದು ಕರಪತ್ರವನ್ನು ಆಕೆ ಬಿಡುಗಡೆ ಮಾಡಿದ್ರು. ಆಕೆಯ ಒಂದು ಫೋಟೋವನ್ನು ಹಾಕಿ ಆಕೆಯ ಒಂದು ಪ್ಯಾಷನ್, ದೇವರ ವಾಕ್ಯಕ್ಕೆ ಇರುವಂಥ ಪ್ಯಾಷನ್ ಮಾಡಿ ಒಂದು ಕರಪತ್ರವನ್ನು ಪ್ರಿಂಟ್ ಮಾಡಿ ಅಲ್ಲಿ ರಿಲಿಜಿಯಸ್ ಟ್ರ್ಯಾಕ್ಟ್ ಸೊಸೈಟಿಗೆ ಅವರು ಕಳಿಸಿದ್ರು. ಕಳಿಸಿದ ಮೇಲೆ ಆ ಒಂದು ಇಂಟ್ರೆಸ್ಟ್, ಆಕೆಯ ಒಂದು ಮಾಡಿದಂಥ ಒಂದು ಕಾರ್ಯ ಪ್ರೇರೆ, ದೇರ್ ವಾಸ್ ಸಮಥಿಂಗ್ ಚೇಂಜ್ ಅವರ ಅಧಿಕಾರಿಗಳ ಮನಸ್ಸಿನಲ್ಲಿ. ಅಲ್ಲಿ ಒಂದು ದೊಡ್ಡ ಒಂದು ಎಫೆಕ್ಟ್ ಅದು ಆಯ್ತು ಏನೆಂಬುದಾಗಿ ಹೇಳಿದ್ರೆ, ಅಲ್ಲಿ ಆ ಪ್ರಪೋಸಲ್ ಯಾವ ರೀತಿ ಅದು ಎಫೆಕ್ಟ್ ಆಯ್ತು ಎಂಬುದಾಗಿ ಹೇಳಿದ್ರೆ 1804ನೇ ಇಸ್ವಿಯಲ್ಲಿ ಬ್ರಿಟಿಷ್ ಬೈಬಲ್ ಸೊಸೈಟಿ ಅದು ಸ್ಥಾಪನೆ ಮಾಡಲಿಕ್ಕೆ ಅದು ನಾಂದಿ ಆಯಿತು. ಆಕೆ ಮಾಡಿದಂಥ ಒಂದು ಕಾರ್ಯ ಆ ರೆವರೆಂಡ್ ಥಾಮಸ್ ಚಾರ್ಲ್ಸ್ ಅವರು ಬರೆದು ಇಷ್ಟು ಒಂದು ಸಣ್ಣ ಹುಡುಗಿ ಇಷ್ಟು ಆಸಕ್ತಿ ಇರಬೇಕಾದ್ರೆ ಜನರಿಗೆ ಸತ್ಯವೇದ ಇಲ್ಲದೆ ಈ ರೀತಿಯಾದಂಥ ಆತ್ಮಿಕವಾದಂಥ ದಾಹದಲ್ಲಿರುವಾಗ ವಿ ಹ್ಯಾವ್ ಟು ಡೂ ಸಮಥಿಂಗ್ ಎಂಬುದಾಗಿ ಹೇಳಿ ಬ್ರಿಟಿಷ್ ಬೈಬಲ್ ಸೊಸೈಟಿಯ ಪ್ರಾರಂಭ ಮಾಡಲಿಕ್ಕೆ ಆ ಒಂದು ಸಂಗತಿ ಅದು ನಾಂದಿ ಆಯಿತು. ಬೇರೆ ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ದೇವರು ನಮಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಟ್ಟಿದ್ದಾನೆ. ನಮ್ಮ ಕೈಗಳಲ್ಲಿ ಸತ್ಯವೇದಗಳಿದೆ, ಆದರೆ ಅದಕ್ಕೆ ನಾವು ಸಮಯವನ್ನು ಕೊಡುವುದು ಬಹಳ ಕಡಿಮೆ, ದುಃಖಕರವಾದಂತಹ ಸಂಗತಿ. ಬೇರೆ ಒಂದು ಕ್ಷಣ ಅವಲೋಕನ ಮಾಡೋಣ. ನಾವು ದೇವರ ವಾಕ್ಯಕ್ಕೂ ಆತನ ಒಂದು ಕಾರ್ಯಗಳಿಗೂ ನಾವು ನಾವು ಎಷ್ಟು ಸಮಯ ನಾವು ಕೊಡ್ತಾ ಇದ್ದೀವಿ, ಅದಕ್ಕಾಗಿ ನಾವು ದೇವರ ವಾಕ್ಯಕ್ಕೆ ಎಷ್ಟು ಸಮಯ ನಾವು ಮೀಸಲಾಗಿ ಇಡುತ್ತಾ ಇದ್ದೇವೆ ಎಂಬುದಾಗಿ ನಾವು ಒಬ್ಬೊಬ್ಬರು ಸಹ ನಾವು ಪರೀಕ್ಷೆ ಮಾಡಿಕೊಂಡವರಾಗಿ ನಾವು ಈ ಸ್ಥಳದಿಂದ ಹಿಂತಿರುಗೋಣ. ಕರ್ತನ ತಾನೇ ಕೆಲವು ಆಲೋಚನೆಗಳನ್ನು ಆಶೀರ್ವದಿಸಲಿ.